ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಚಾಪ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಫೈನಲಿ ಈಮು ಮತ್ತೆ ಲೂಫಿ ಫೈನಲಿ ಫೇಸ್ ಆಫ್ ಆಗ್ತಿದ್ದಾರೆ. ಅಂಡ್ ಇನ್ನೊಂದು ಮೈನ್ ವಿಷಯ ಬಂದು ಡೋಮಿ ರಿವರ್ಸಿ ಆಗಿ ಟರ್ನ್ ಆದವರು ನಾರ್ಮಲ್ ಆಗಿ ಟರ್ನ್ ಆದ್ರ. ಚಾಪರ್ ಇಂದ ಅಂತೂ ನಾರ್ಮಲ್ ಆಗಿ ಟರ್ನ್ ಆದ್ರು, ಬಟ್ ಝೋರೋ ಮತ್ತೆ ಜೈಂಟ್ ವಾರಿಯರ್ ಪೈರೇಟ್ಸ್ ಗಳು ನಾಶ ಮಾಡ್ತಿದ್ದಂತ ಜೈಂಟ್ಸ್ ಗಳನ್ನ ಅವರು ನಾರ್ಮಲ್ ಆಗಿ ಟರ್ನ್ ಮಾಡದಂತ ದೊಡ್ಡ ಕ್ವಶನ್ ಇತ್ತು. ಅದಕ್ಕೆ ಈ ಚಾಪ್ಟರ್ ಅಲ್ಲಿ ಸರಿಯಾಗಿ ಉತ್ತರ ಸಿಕ್ಕಿದೆ ಅಂಡ್ ಕ್ರೇಜಿ ಆಗಿದೆ ಉತ್ತರ ಮಾತ್ರ. ಸರಿನಾ, ನನಗಂತೂ ಹೆವಿ ಖುಷಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಈ ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1178 ಚಾಪ್ಟರ್ ನ ಹೆಸರು ಎ ಫೇಡಿಂಗ್ ನೈಟ್ ಮೇರ್ ಅಂತ. ನೈಟ್ ಮೇರ್ ಗಳೆಲ್ಲ ಹೋಗ್ತಾ ಇದೆ, ಫೇಡ್ ಆಗ್ತಾ ಇದಾವೆ ಅಂತ ಚಾಪ್ಟರ್ ನ ಹೆಸರು. ಕ್ರೇಜಿ ಆಗಿದೆ. ಸೊ ಆಬ್ವಿಯಸ್ಲಿ ನಾವು ಕಾರ್ಪೊರೇಟ್ ಸ್ಟೋರಿನ ನೋಡ್ತೀವಿ. ಈ ಚಾಪ್ಟರ್ ಅಲ್ಲೂ ಕೂಡ ಕಾರ್ಪೊರೇಟ್ ಸ್ಟೋರಿ ನಮ್ಗೆ ಸರ್ಪ್ರೈಸಿಂಗ್ಲಿ ಕ್ಯಾಪ್ಟನ್ ಯೂಸ್ಟಿಸ್ ಕಿಡ್ ಕಾಣಿಸ್ಕೊಂಡಿದ್ದಾನೆ. ಹೌದು, ಕಿಡ್ ಇವಾಗ ಬುಲ್ ಅವನು ಒಂದು ಜಾಕೆಟ್ ಹಾಕೋದನ್ ಗೊತ್ತಾ, ಅವನ ಹಿಂದಗಡೆ ಒಂದು ಕ್ಲೋಕ್ ತರ ಬಿಡ್ತಾನಲ್ಲ ರೆಡ್ ಕಲರ್. ಆ ರೆಡ್ ಕಲರ್ ಕ್ಲೋಕ್ ಇಂದ ಅವನಿಂದೆ ಅದನ್ನ ಬುಲ್ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಕ್ಯಾಪ್ಟನ್ ಕಿಡ್ ಹಿಂದಗಡೆ ಕ್ಲೋಕ್ ಹಾಕೊಂಡು ಓಡ್ತಾ ಇದ್ದಾನೆ ಅಂತ. ಅಂಡ್ ಅವನ ಹಿಂದಗಡೆ ಅವನ ಕೇಪ್ ಇಂದ ಆ ಬುಲ್ಲು ರೆಡ್ ಕಲರ್ ಇದೆಯಲ್ಲ, ಅದಕ್ಕೋಸ್ಕರ ರೆಡ್ ಕಲರ್ ನೋಡ್ಬಿಟ್ಟು ಆ ಬುಲ್ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಈ ಕ್ಯಾಪ್ಟನ್ ಕಿಡ್ ನ. ಸೊ ಅವನು ಓಡ್ತಾ ಬಿದ್ದಿದ್ದಾನೆ. ಸೊ ಇದು ಕೂಡ ಫ್ಯಾನ್ ರಿಕ್ವೆಸ್ಟ್ ಆಗಿತ್ತು. ನಥಿಂಗ್ ಕಂಟಿನ್ಯೂಷನ್ ಕಾರ್ಪೊರೇಟ್ ಸ್ಟೋರಿ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಸೊ ನೋಡೋಣ, ಇನ್ನೂ ಓಡೋ ಸೆನ್ಸ್ ಎಲ್ಲರಿಗೂ ತಗೊಂಡೋಗ್ತಾರೆ ಈ ರಿಕ್ವೆಸ್ಟ್ ಗಳನ್ನ ಕಾರ್ಪೊರೇಟ್ ಸ್ಟೋರಿನ ಅಂತ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ಫೈನಲಿ ಚಾಪ್ಟರ್ಗೆ ಬರ್ತೀವಿ. ಚಾಪ್ಟರ್ ಅಲ್ಲಿ ನಮ್ಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ನಾವು ನಾಮಿ, ಸಾಂಜಿ ಮತ್ತೆ ಜಿಂಬೆ ಮತ್ತೆ ಫ್ರಾಂಕಿ ಗ್ರೂಪ್ ನ ನೋಡ್ತೀವಿ. ಅವರೆಲ್ಲರೂ ದೂರದಲ್ಲಿ ಲೂಫಿ ಅವ್ರ ಕಡೆ ಬರ್ತಾ ಇರೋದನ್ನ ನೋಡ್ತಾರೆ. ಅವರೆಲ್ಲ ಮಾಮೂಲಿ ಈ ಕ್ವಿಲ್ಲಿಂಗ್ ಹ್ಯಾಮ್ ನ ಎಲ್ಲ ಫುಲ್ ಎಲ್ಲ 3 ಪಾರ್ಟ್ಸ್ ಮಾಡ್ಬಿಟ್ಟು ಎಲ್ಲರೂ ಜಿಂಬೆ ಕ್ವಿಲ್ಲಿಂಗ್ ಹ್ಯಾಮ್ ತರನ ಇಟ್ಕೊಂಡಿದ್ದಾನೆ. ಅಂಡ್ ಸಾಂಜಿ ಕ್ವಿಲ್ಲಿಂಗ್ ಹ್ಯಾಮ್ ಬಾಡಿ ಇಟ್ಕೊಂಡಿದ್ದಾನೆ. ಅಂಡ್ ಫ್ರಾಂಕಿ ಕ್ವಿಲ್ಲಿಂಗ್ ಹ್ಯಾಮ್ದು ಕಾಲ್ಗಳನ್ನ ಇಟ್ಕೊಂಡು ನಿಂತಿದ್ದಾನೆ. ಸರಿನಾ, ಸೊ ಎಲ್ಲ ಸಪರೇಟ್ ಆಗಿ ಇಟ್ಕೊಂಡಿದ್ದಾರೆ. ಅಂಡ್ ನಾಮಿ ಬಂದ್ಬಿಟ್ಟು ಎಲ್ಲ ಈ ಝೂಸ್ ನ ಯೂಸ್ ಮಾಡ್ಕೊಂಡು ಎಲ್ಲ ಕಡೆ ಫುಲ್ ಫೈರ್ ಹತ್ಕೊಂಡಿದ್ಯಲ್ಲ, ಆ ಫೈರ್ ನೆಲ್ಲ ಆರ್ಸೋದಿಕ್ಕೆ ಝೂಸ್ ನ ಯೂಸ್ ಮಾಡ್ಕೊಂಡು ಎಲ್ಲ ಟ್ರೈ ಮಾಡ್ತಿದ್ದಾರೆ. ಮಳೆ ಎಲ್ಲ ಬರ್ಸಿ ಎಲ್ಲ ಆರ್ಸೋದಿಕ್ಕೆ. ಸರಿನಾ, ಇಷ್ಟೆಲ್ಲ ಯು ಗ್ರೂಪ್ ಅಲ್ಲಿ ನಡೆಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಲೂಫಿ ಬ್ರೂಕ್ ನ ಮತ್ತೆ ಉಸಾಪ್ ನ ಕರ್ಕೊಂಡು ಮೇಲಿಂದ ಹಾರ್ಕೊಂಡು ಬರ್ತಾನೆ. ಸೊ ಮಾಮೂಲಿ ಅವನು ಗೇಟ್ ಫೈರ್ ಇದಾನಲ್ಲ, ಅದಕ್ಕೋಸ್ಕರ ಅವನು ಬ್ರೂಕ್ ನ ಮತ್ತೆ ಉಸಾಪ್ ನ ಕರ್ಕೊಂಡು ಮೇಲಿಂದ ಬಂದು ಅವನು ದೂರದಿಂದ ನೋಡ್ತಾನೆ. ಓ ನಾಮಿ, ಫ್ರಾಂಕಿ, ಜಿಂಬೆ, ಸಾಂಜಿ ಅಂತೆಲ್ಲ ನೋಡ್ಬಿಟ್ಟು ಮೇಲಿಂದ ಅವ್ನ ಹತ್ರ ಬಂದ್ಬಿಟ್ಟು ಅಲ್ಲಿ ಅವ್ರ ಮುಂದೆನೆ ಬ್ರೂಕ್ ನ ಮತ್ತೆ ಉಸಾಪ್ ನ ಇಡ್ತಾನೆ. ಅಂಡ್ ಅವರಿಬ್ಬರನ್ನ ನೋಡ್ಬಿಟ್ಟು ಉಳಿದ 4 ಜನಕ್ಕೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಸೊ ಇವರಿಬ್ಬರಿಗೆ ಏನಾಯ್ತು, ಬ್ರೂಕ್ಗೆ ಮತ್ತೆ ಉಸಾಪ್ಗೆ ಅಂತ ಫುಲ್ ಎಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವಾಗ ಲೂಫಿ ಮಾಮೂಲಿ ಫುಲ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡೋಕೆ ಈ ಮೂವ್ ಬಂದಿದ್ದಾನೆ ಇಲ್ಲಿ ಎಲ್ಬಾಫ್ಗೆ, ನಾನು ಡಿಫೀಟ್ ಮಾಡಕ್ ಹೋಗ್ತೀನಿ ಅಂತೆಲ್ಲ ಫುಲ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡಲ್ಲ. ಅದ್ರ ಬದಲು ಅವನು ಇವರಿಬ್ಬರು ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ, ನಾನು ಇವಾಗ ಹೋಗ್ತೀನಿ ವಾಪಸ್ಸು ಅವನ್ನ ಫೈಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಅಲ್ಲಿಗೆ ಫ್ರಾಂಕಿ ಬಂದ್ಬಿಟ್ಟು, ಹೇ ಲೂಫಿ, ನಿನ್ಗೆ ಬ್ಯಾಕಪ್ ಬೇಕಾ, ನಿನ್ಗೆ ಸಪೋರ್ಟ್ ಬೇಕಾ, ಹೆಲ್ಪ್ ಬೇಕಾ ಅಂತ ಕೇಳ್ತಾನೆ. ಅಲ್ಲಿಗೆ ಲೂಫಿ ಹೇಳ್ತಾನೆ, ಇಲ್ಲ ಇವಾಗ ನಾನು ಒಬ್ಬನೇ ಅವನ್ನ ನೋಡ್ಕೋತೀನಿ, ಅಕಸ್ಮಾತ್ ಬೇಕಾದ್ರೆ ನೀವು ನನಗೆ ಸಪೋರ್ಟ್ ಮಾಡಕ್ಕೆ ಇದ್ದೇ ಇದ್ದೀರಾ ಬಿಡಿ ಅಂತ ಅನ್ಬಿಟ್ಟು ಓಡ್ತಾರೆ. ಸರಿನಾ, ಅಂಡ್ ಆಮೇಲೆ ಲೋಕಿನೂ ಕೂಡ ಮೆನ್ಷನ್ ಮಾಡ್ತಾನೆ ಸಾಂಜಿ. ಲೋಕಿನೂ ಕೂಡ ಅವನು ಸಿಕ್ಕಾಪಟ್ಟೆ ವೈಲ್ಡ್ ಕಾರ್ಡ್ ಎಂಟ್ರಿ, ಅವನು ಸಿಕ್ಕಾಪಟ್ಟೆ ಪವರ್ಫುಲ್, ನೀವು ಇಬ್ರು ಆರಾಮಾಗಿ ನೋಡ್ಕೋಬಹುದು ಅಂತ. ಅಂಡ್ ಇಲ್ಲಿಗೆ ನಾವು ನೆಕ್ಸ್ಟ್ ಲೋಕಿ ವರ್ಸಸ್ ಈಮು ಕಡೆಗೆ ಶಿಫ್ಟ್ ಆಗ್ತೀವಿ. ಸರಿನಾ, ಚಾಪ್ಟರ್ ನಮ್ಗೆ ಗೊತ್ತಿರೋಂಗೆ ಕಾನ್ವರ್ಸೇಷನ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಆಬ್ವಿಯಸ್ಲಿ ಲೋಕಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಗುಂಕೋನ ಮತ್ತೆ ಈಮುನ ಸೋಲ್ಸೋದಿಕ್ಕೆ. ಅಂಡ್ ಇವಾಗ ಲೋಕಿ ಸಿಕ್ಕಾಪಟ್ಟೆ ಕೋಪ ಪಡಿಸ್ಕೊಂಡು ಅವನ ಮಾಮೂಲಿ ಬ್ಲಾಸ್ಟ್ ಬ್ರೆತ್ ತರ ಅವನು ಫುಲ್ ಥಂಡರ್ನೆಲ್ಲ ಬಾಯಲ್ಲಿ ಲೋಡ್ ಮಾಡ್ಕೊಂಡು ಗುಂಕೋ ಮತ್ತೆ ಈಮು ಕಡೆಗೆ ಬಿಡೋದಕ್ಕೆ ಶುರು ಮಾಡ್ಕೊಂಡಿದ್ದ. ಫುಲ್ ಲೋಡ್ ಮಾಡ್ತಾ ಇದ್ದಾನೆ ಅವನ ಬಾಯಲ್ಲಿ. ಅಂಡ್ ಅವ್ನು ಬಿಡೋ ಟೈಮಲ್ಲಿ ಈಮು ಲೋಕಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಕ್ರೇಜಿ ಆಗಿದೆ ವಿಷಯ ಮಾತ್ರ. ಯಾಕಂದ್ರೆ ಈ ವಿಷಯ ನಾವು ಬ್ಲಾಕ್ ಸ್ಟೋರಿ, ಲೋಕಿನ ಬ್ಯಾಕ್ ಸ್ಟೋರಿ ಕೂಡ ಈ ವಿಷಯ ನಾವು ತಿಳ್ಕೊಂಡಿಲ್ಲ, ಅಂತ ವಿಷಯ ತಿಳ್ಕೊತೀವಿ. ಏನಂದ್ರೆ ಈಮು ಹೇಳೋದಕ್ಕೆ ಶುರು ಮಾಡ್ತಾನೆ, ತುಂಬಾ ವರ್ಷದ ಹಿಂದೆ ಫ್ಯೂ ಇಯರ್ಸ್ ಬ್ಯಾಕ್ ಅಲ್ಲಿ ನಮ್ಗೆ ಈ ಸಿಯಲ್ಲಿ ಒಂದು ಜೈಂಟ್ ಶಿಪ್ ಸೇಲ್ ಆಗ್ತಿತ್ತು. ಆ ಸೇಲ್ ಆಗ್ತಿರೋ ಕ್ಯಾಪ್ಟನ್ ತುಂಬಾ ವಿಚಿತ್ರ. ಏನಂದ್ರೆ ಯಾವುದೇ ತರ ಪೈರೇಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಅವ್ನು ಬರೀ ವರ್ಲ್ಡ್ ಗವರ್ಮೆಂಟ್ ಗೆ ಇನ್ವಾಲ್ವ್ ಆಗಿರುವಂತ ಶಿಪ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದ, ಮತ್ತೆ ವರ್ಲ್ಡ್ ಗವರ್ಮೆಂಟ್ ನೇ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಅಂತ. ಅಂಡ್ ಇದು ನಮಗ್ ಗೊತ್ತಾಗುತ್ತೆ ಲೋಕಿ ಏನ್ ಮಾಡ್ತಿದ್ದ. ಅವನು ಎಲ್ಬಾಫ್ ಇಂದ ಅವ್ರ ತಂದೆ ಸತ್ತ ಮೇಲೆ, ಅವ್ನು ಎಲ್ಬಾಫ್ ಇಂದ ಹೋದ್ಮೇಲೆ ಅವ್ನು ಏನ್ ಮಾಡ್ತಿದ್ದ ಸೀಸ್ ಅಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನಮ್ಗೆ ಗೊತ್ತಿತ್ತು ಅವ್ನು ಎಲ್ಬಾಫ್ ಇಂದ ಹೋದ್ಮೇಲೆ ವರ್ಲ್ಡ್ ಗವರ್ಮೆಂಟ್ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಅವ್ನು ಹೊರಟಿದ್ದ. ಸೊ ಅವನು ಸಿ ಅಲ್ಲಿ ಸೇಲ್ ಮಾಡ್ತಿರ್ಬೇಕಾದ್ರೆ ಅವನು ಬರೀ ವರ್ಲ್ಡ್ ಗವರ್ಮೆಂಟ್ ಗೆ ಮರೀನ್ಸ್ ಆಗಿರ್ಬೋದು ಅಥವಾ ಸೈಪರ್ ಪೋಲ್ ಏಜೆಂಟ್ಸ್ ಆಗಿರ್ಬೋದು ಮತ್ತೆ ಗಾಡ್ಸ್ ನೈಟ್ಸ್ ಆಗಿರ್ಬೋದು, ಇಂಥವ್ರ ಶಿಪ್ಸ್ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಧ್ವಂಸ ಮಾಡಬೇಕು ಅಂತಿದ್ದ. ಅಂಡ್ ನನಗನ್ಸುತ್ತೆ ಒನ್ ಆಫ್ ದಿ ಟೈಮ್ ಅಲ್ಲಿ ಅವನು ಬೇಕಾದ್ರೆ ಹೋಗಿ ಮರಿಜುವಾ ಮೇಲೂ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕಂದ್ರೆ ಲೋಕಿ ಇಸ್ ಜೈಂಟ್
ಅವ್ನು ಈ ಡ್ರ್ಯಾಗನ್ ಫಾರ್ಮ್ ಅಲ್ಲಿ ಹೋಗಿ ಆ ಮರಿಜುವ ಮೇಲೆ ಅಟ್ಯಾಕ್ ಮಾಡೋದಂತೂ ಎಲ್ಲ ಧ್ವಂಸ ಆಗ್ಬಿಡುತ್ತೆ. ಸೊ ಅವನ ಆ ಪ್ಲಾನ್ ಇಟ್ಕೊಂಡಿದ್ದ, ಬಟ್ ಅದು ಮಾಡೋಕ್ಕೂ ಮುಂಚೆ ಶಾಂಕ್ಸ್ ಆಬ್ವಿಯಸ್ಲಿ ಅಡ್ಡ ಬಂದು ಶಾಂಕ್ಸ್ ಲೋಕಿನ ಮತ್ತೆ ಕ್ಲಾಶ್ ಆಗಿ ಶಾಂಕ್ಸ್ ಕರ್ಕೊಂಡ್ಬಂದು ಮತ್ತೆ ಎಲ್ವಾಫ್ಗೆ ಲೋಕಿನ ಬಿಟ್ಟ ಅಂತ ನಮ್ಗೆ ಇಷ್ಟು ಸ್ಟೋರಿ ಗೊತ್ತು. ಸೊ ಇದು ಹೆಂಗೆ ಆಯ್ತು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಲೋಕಿ ಅವ್ನು ಸಿಎಲ್ ಇದ್ಬೇಕಾದ್ರೆ ಏನ್ ಮಾಡ್ತಿದ್ದಂತ ಗೊತ್ತಿರಲಿಲ್ಲ. ಸೊ ಇವಾಗ ನಮ್ಗೆ ಆಕ್ಚುಯಲ್ ಮೇನ್ ವಿಲ್ಲನ್ನೇ ಹೇಳ್ತಿದ್ದಾನೆ ಲೋಕಿ ಏನ್ ಮಾಡ್ತಿದ್ದ ಸೀಸ್ ಅಲ್ಲಿ ಅಂತ. ಅಂಡ್ ಇದನ್ನ ಹೇಳ್ತಾ ಇರ್ಬೇಕಾದ್ರೆ ಲೋಕಿ ಆಬ್ವಿಯಸ್ಲಿ ಅವನು ಫುಲ್ ಎಲ್ಲ ಲೋಡ್ ಆಗಿದೆ. ಇವಾಗ ಅವನ ಥಂಡರು ಅವನು ಈಮು ಮೇಲೆ ಬ್ಲಾಸ್ಟ್ ಮಾಡ್ತಾನೆ ಅವನ ಥಂಡರ್ನ ಬಾಯಿಂದ. ಅಂಡ್ ಅಲ್ಲಿ ಫುಲ್ ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಅಂಡ್ ಅದೇ ಎಕ್ಸ್ಪ್ಲೋಷನ್ ಆಗ್ತಾ ಇರೋದನ್ನ ದೂರದಿಂದ ಲೂಫಿ ನೋಡ್ತಾನೆ. ಲೂಫಿ ನೋಡ್ಬಿಟ್ಟು ಹೇ ಲೋಕಿ ನನಗೂ ಸ್ವಲ್ಪ ಉಳಿಸು, ನಾನು ಅವನ್ನ ಹೊಡಿಬೇಕು ಅಂತ ಲೂಫಿ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಗೇರ್ ಫೈಲ್ ಫುಲ್ ಫಾಸ್ಟ್ ಆಗಿ ಬರ್ತಾ ಇದ್ದಾನೆ ಲೊಕೇಶನ್ಗೆ. ಅಂಡ್ ಇವಾಗ ನಾವು ನೋಡ್ತೀವಿ ನೆಕ್ಸ್ಟ್ ಅಂಡ್ ಈಮು ಇನ್ನೂ ಜಾಸ್ತಿ ಹೇಳೋದು ಶುರು ಮಾಡ್ತಾನೆ. ನಾನು ಆ ಪೀರಿಯಡ್ ಅಲ್ಲಿ ನನಗೆ ವರ್ಲ್ಡ್ ಗೌರ್ಮೆಂಟ್ ಇಂದ ಇನ್ಫಾರ್ಮೇಶನ್ಸ್ ಎಲ್ಲ ಬಂದಿತ್ತು. ಆ ಟೈಮಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು ಒಂದು ಲಾರ್ಜ್ ಫ್ಲೈಯಿಂಗ್ ಬೀಸ್ಟ್, ಒಂದು ಹಾರ್ತಾ ಇರುವಂತ ದೊಡ್ಡ ರಾಕ್ಷಸ ತರ ಇರುವಂತ ಒಂದು ಬೀಸ್ಟ್ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡ್ತಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಾನು ಯಾವತ್ತೂ ಅದನ್ನ ಕಣ್ಣಾರೆ ನೋಡಿರಲಿಲ್ಲ. ಸೊ ಇವಾಗ ನಾನು ನಿನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಅಂತ ಈಮು ಹೇಳ್ತಾನೆ. ಸೊ ಈಮುಗೆ ಲೋಕಿ ಸೀಸ್ ಅಲ್ಲಿ ಇದ್ದಿದ್ದು ಗೊತ್ತಿತ್ತು. ಅಂಡ್ ಅವನು ಅಂತ ದೊಡ್ಡ ಥ್ರೆಟ್ ಅಂತ ಏನು ಅನ್ಸ್ಲಿಲ್ಲ ಅವನಿಗೆ. ಮಾಮೂಲಿ ಈಗ ಗಾಡ್ಸ್ ನೈಟ್ಸ್ ಮತ್ತೆ ಮರೀನ್ಸೇ ನೋಡ್ಕೋಬಹುದು ಅವನಂತ ಬಿಟ್ಬಿಟ್ಟಿದ್ದ. ಬಟ್ ಇವನು ನೀಡ್ ಹಾಗ್ ಅಂತ ಗೊತ್ತಾದ್ಮೇಲೆ ಆಬ್ವಿಯಸ್ಲಿ ಈಮು ತಲೆ ಬ್ಲಾಸ್ಟ್ ಆಗಿದೆ. ಓ ಇಲ್ಲಿದ್ಯಾ ನೀನು, ಎಲ್ಬಾಫ್ ಅಲ್ಲಿದ್ದ ಇಷ್ಟು ವರ್ಷ ಅಂತ ಅವನಿಗೆ ರಿಯಲೈಸ್ ಆಗಿದೆ. ಸೊ ಇವಾಗ ನಾನು ಡೈರೆಕ್ಟ್ ಆಗಿ ನಿನ್ನ ನೋಡ್ತಾ ಇದ್ದೀನಿ ಅಂತ ಈಮು ಹೇಳ್ತಾನೆ. ಅಂಡ್ ಇವಾಗ ಬ್ಲಾಸ್ಟ್ ಎಲ್ಲ ಆದ್ಮೇಲೆ ಫುಲ್ ಫಾಗ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಸರಿನಾ. ಇವಾಗ ಲೋಕಿಗೆ ಕಾಣಿಸ್ತಿಲ್ಲ, ಯಾಕಂದ್ರೆ ಲೋಕಿ ಒಬ್ಬ ದೊಡ್ಡ ಜೈಂಟ್ ಡ್ರ್ಯಾಗನ್ ಆಗಿದ್ದಾನೆ. ಅವನ ಕಣ್ಗಳು ಎಲ್ಲಾ ಕಡೆ ನೋಡಕ್ಕಾಗಲ್ಲ ಆಬ್ವಿಯಸ್ಲಿ. ಅವ್ನು ದೂರದಿಂದ ನೋಡ್ತಾ ಇದ್ದಾನೆ. ಬಟ್ ಓ ಈ ಪ್ಯೂನಿ ಹ್ಯೂಮನ್ ಎಲ್ಲೋದ ಅಂತ ಫುಲ್ ಲೋಕಿ ಹುಡುಕ್ತಾ ಇದ್ದಾನೆ ಸರಿ. ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾ ಇದ್ದಾನೆ. ಆದ್ರೆ ಅವ್ನಿಗೆ ಫಾಗ್ ತುಂಬ್ಕೊಂಡಿರೋದ್ರಿಂದ ಎಲ್ಲೂ ಕಾಣಿಸ್ತಿಲ್ಲ. ಈಮು ಇವಾಗ ಲೋಕಿ ತಲೆ ಮೇಲ್ ಬಂದ್ಬಿಟ್ಟಿದ್ದಾನೆ. ಬರೀ ಲೋಕಿ ಮಾತ್ರ ಇಲ್ಲಿ ಕೆಳಗಡೆ ಹುಡುಕ್ತಾ ಇದ್ದಾನೆ, ಅವ್ನಿಗೆಲ್ಲೂ ಕಾಣಿಸ್ತಿಲ್ಲ ಸರಿನಾ. ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಅವಾಗ ಅಷ್ಟರಲ್ಲಿ ನಮ್ಗೆ ಲೂಫಿ ಲೊಕೇಶನ್ಗೆ ಎಂಟ್ರಿ ಆಗ್ತಾನೆ. ಓಹ್ ನಾನಿನ್ನ ಸುಮ್ಮನೆ ಬಿಡಲ್ಲ, ನೀನ್ ನನ್ನ ಫ್ರೆಂಡ್ ಆದಂತ ಬ್ರುಕ್ ಮತ್ತೆ ಉಸಾಪ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ಯಾ, ನೀನ್ ಅವ್ರಿಗೆ ಏನ್ ಮಾಡಿದ್ಯಾ ಅದಕ್ಕೆ ನಿನ್ಗೆ ಕ್ಷಮಿಸಲ್ಲ ನಾನು ಅಂದ್ಬಿಟ್ಟು ಅವ್ನು ಫುಲ್ ಹೊಡೆಯೋದಕ್ಕೆ ಹೋಗ್ತಾನೆ ಸರಿನಾ. ಹೊಡಿಯೋದಿಕ್ ಇನ್ನೇನ್ ಹೋಗ್ಬೇಕು, ಗೆಟ್ ರೆಡಿ ಗಾಯ್ಸ್, ಯಾಕಂದ್ರೆ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಮತ್ತೆ ರೀಕ್ರಿಯೇಟ್ ಆಗ್ತಾ ಇದೆ. ಯಾಕೆಂದ್ರೆ ಈಮು ಗಾಡ್ ವ್ಯಾಲಿಲಿ ಸ್ಯಾಟರ್ನ್ ನಿಂದ ಬಂದಿದ್ನಲ್ಲ, ಫುಲ್ ಎಮರ್ಜ್ ಆಗ್ಬಿಟ್ಟು ಸ್ಯಾಟರ್ನ್ ಇಂದ ಒಂದು ವಿಯರ್ಡ್ ಲುಕಿಂಗ್ ಮಾನ್ಸ್ಟರ್ ತರ ಬಂದಿದ್ನಲ್ಲ, ಅದೇ ತರ ಸಿಮಿಲರ್ ಆಗಿ ಇಲ್ಲೂ ಕೂಡ ಗುಂಕೋ ಬಾಡಿಯಿಂದ ಅವನ ಶ್ಯಾಡೋ ಎಮರ್ಜ್ ಆಗುತ್ತೆ. ಗುಂಕೋ ಇವಾಗ ಫುಲ್ ಇಷ್ಟೊತ್ತಕ ಗುಂಕೋ ಬಾಡಿನ ಫುಲ್ ಪೊಸೆಸ್ ಮಾಡ್ಕೊಂಡು ಅವ್ನು ಗುಂಕೋ ಇಂದಾನೆ ಫೈಟ್ ಮಾಡ್ತಿದ್ದ. ಬಟ್ ಇವಾಗ ಗುಂಕೋ ಒಂದು ವೆಸಲ್ ತರ ಅಷ್ಟೇ, ಗುಂಕೋ ಒಂದು ಸೋರ್ಸ್ ಅಷ್ಟೇ. ಗುಂಕೋ ಇವಾಗ ಆಕಾಶದಲ್ಲಿ ಹಿಂಗೆ ಫುಲ್ ಏನು ಕಾನ್ಶಿಯಸ್ನೆಸ್ ಇಲ್ದೇನೆ ಫುಲ್ ಆಕಾಶದಲ್ಲಿ ಆಡ್ತಾ ಇದ್ದಾಳೆ. ಅಂಡ್ ಅವಳಿಂದ ಫುಲ್ ಹೊಟ್ಟೆಯಿಂದ ಫುಲ್ ಬ್ಲಾಸ್ಟ್ ಆಗಿ ಫುಲ್ ಒಳಗಡೆಯಿಂದ ಫುಲ್ ಎಮರ್ಜ್ ಆಗಿ ಒಂಥರ ಫುಲ್ಲು ಎಲ್ಲೋ ಒಂಥರ ಬ್ಲಾಕ್ ಕಲರ್ ಶ್ಯಾಡೋ ತರ ಫುಲ್ ಆಕಾಶದಲ್ಲಿ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ ಆಗಿತ್ತಲ್ಲ ಅದೇ ತರ ಫುಲ್ ಆಕಾಶದಲ್ಲಿ ಅವನು ಟ್ರೂ ಫಾರ್ಮ್, ಈಮುನ ಟ್ರೂ ಫಾರ್ಮ್ ತರನೇ ಫುಲ್ ಎಮರ್ಜ್ ಆಗ್ತದಾನೆ. ಅಂಡ್ ಇದನ್ನ ನೋಡ್ಬಿಟ್ಟು ಲೂಫಿ ಕೂಡ ವಾಟ್ ಅವ್ನ ಕಡ್ಡೆಲ್ಲ ಆಚೆ ಬಂದ್ಬಿಟ್ಟಿದ್ದೆ, ಫುಲ್ ಎಲ್ಲ ಕಡೆ ಏನಪ್ಪ ಹಿಂಗಿದೆ ಇದು ಅಂತ ಫುಲ್ ಅವ್ನು ಶಾಕ್ ಆಗಿದ್ದಾನೆ. ಅಂಡ್ ಲೋಕಿ ಕೂಡ ಏನಿದು ವಿಯರ್ಡ್ ಈ ತರ ಕಾಣಿಸ್ತಾ ಇದೆ, ಇದು ಏನು ವಿಚಿತ್ರವಾಗಿದೆ ಅಂತ ಫುಲ್ ನೋಡ್ತಾನೆ ಸರಿನಾ. ಅಂಡ್ ಅವನು ಈಮು ಹೇಳೋದಕ್ಕೆ ಶುರು ಮಾಡ್ತಾನೆ, ಸಮಥಿಂಗ್ ಕೇಮ್ ಔಟ್. ಅಂಡ್ ಅವನು ಹೇಳ್ತಾನೆ, ಈಮು ಹೇಳ್ತಾನೆ, ಇಫ್ ಓನ್ಲಿ ದೂ ವರ್ ಎರೇಸ್ಡ್ ಫ್ರಮ್ ದ ವರ್ಲ್ಡ್ ಆಸ್ ರಾಕ್ಸ್ ವಾಸ್ ಬಿಫೋರ್ ದೇಮ್ ಅಂತ ಹೇಳ್ತಾನೆ. ಅಂಡ್ ರಾಕ್ಸ್ ಬಗ್ಗೆ ವಿಚಾರ ತೆಗಿತಾನೆ. ಸೊ ಕ್ಯಾಪ್ಟನ್ ರಾಕ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅದು ಕೂಡ ಲೋಕಿ ಮುಂದೆ ರಾಕ್ಸ್ ನ ಹೆಸರು ತೆಗ್ದಿರೋದಕ್ಕೆ ಲೋಕಿ ತುಂಬಾ ಸೀರಿಯಸ್ ಆಗಿದ್ದಾನೆ ಸರಿನಾ. ಸೀರಿಯಸ್ ಆಗ್ಬಿಟ್ಟು ಅಂಡ್ ಇವಾಗ ಈಮು ಅವನ ಡಾಮಿ ರಿವರ್ಸಿ ಟೆಕ್ನಿಕ್ ನ ಲೂಫಿ ಮತ್ತೆ ಲೋಕಿ ಇಬ್ರು ಮೇಲೂ ಪ್ರಯೋಗ ಮಾಡೋದಿಕ್ಕೆ ಹೋಗ್ತಾನೆ. ಅಂಡ್ ಪ್ರಯೋಗ ಮಾಡೇ ಬಿಡ್ತಾನೆ. ಅವನ ಫುಲ್ ಡೋಮಿ ರಿವರ್ಸಿನ ಒಂಥರ ವೆಸಲ್ ತರ ಹೋಗುತ್ತೆ ಸರಿನಾ, ಒಂಥರ ಫುಲ್ ಆರೋ ತರ ಹೋಗಿ ಲೂಫಿಗೂ ಒಂದ್ ಕಡೆ ಹೋಗುತ್ತೆ ಮತ್ತೆ ಲೋಕಿ ಒಂದ್ ಕಡೆ ಹೋಗುತ್ತೆ, ಫುಲ್ ಹೋಗಿ ಚೂಸ್ಕೊಳ್ಳುತ್ತೆ. ಬಟ್ ಡೋಮಿ ರಿವರ್ಸಿ ಅಂತ ಸ್ಪೆಲ್ ಮಾಡ್ತಾನೆ, ಬಟ್ ನಥಿಂಗ್ ವರ್ಕಿಂಗ್. ಯಾಕಂದ್ರೆ ಇದೇನು ವರ್ಕ್ ಆಗ್ತಿಲ್ಲ. ಈ ಮೂಲ ಡಾಮಿ ರಿವರ್ಸಿ ಲೂಫಿ ಮತ್ತೆ ಲೋಕಿ ಮೇಲೆ ವರ್ಕ್ ಆಗ್ತಿಲ್ಲ. ಅಂಡ್ ಅವಾಗ ಲೋಕಿ ಹೇಳೋದಕ್ಕೆ ಶುರು ಮಾಡ್ತಾನೆ, ಓ ಏನಿದು ಏನು ವರ್ಕ್ ಆಗ್ತಿಲ್ಲ, ಇದೆಂತ ಟೆಕ್ನಿಕ್ ಇದು, ನಿನ್ ಸ್ಟ್ರೆಂತ್ ಇಷ್ಟೇನ ಅಂತ. ಆಮೇಲೆ ಲೂಫಿನೂ ಕೂಡ ಅಷ್ಟೇ ಇರ್ತದೆ, ವಾಟ್ ಅ ಹೆಲ್ ದಿಸ್ ಬಿಗ್ ಡೀಲ್, ಇದೇನು ನನ್ಗೆ ಒಂಚೂರು ಏಟೇ ಆಗಿಲ್ಲ, ಒಂದು ಇರ್ಬೇಕಷ್ಟಂಗೂ ಆಗಿಲ್ಲ, ಏನಿದೆ ಏಟು ನಿಂದು ಅಂತ. ಯಾಕಂದ್ರೆ ನನಗೆ ಅನ್ಕೊಂಡಿದ್ದೆ ಇಲ್ಲಿ ಸ್ವಲ್ಪ
ಕಾಮಿಡಿ ತರ ತಗೊಂಡೋಗ್ತಾರೆ ಅಂತ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ನೋಡಿದ್ರೆ ಬೋವಾ ಹ್ಯಾನ್ಕಾಕ್ ಅವಳ ಫ್ರೂಟ್ ನ ಯೂಸ್ ಮಾಡಿದಾಗ, ಅವಳ ಲವ್ ಫ್ರೂಟ್ ನ ಯೂಸ್ ಮಾಡಿದಾಗ ಅವನು ಫುಲ್ ಲವ್ ಫ್ರೂಟ್ ಅಂತ ಬೋವಾ ಹ್ಯಾನ್ಕಾಕ್ ಯೂಸ್ ಮಾಡಿದ ತಕ್ಷಣ ಅವನು ಇದೇನ ಮಾಡ್ಬೇಕಿತ್ತು ನನಗೆ ಅದು ಫುಲ್ ಅವ್ನು ಕನ್ಫ್ಯೂಸ್ ಆಗಿದ್ದ. ಬಟ್ ಅವ್ನ ಮೇಲೆ ಅದು ಲವ್ ಫ್ರೂಟ್ ವರ್ಕ್ ಆಗ್ಲಿಲ್ಲ. ಬಟ್ ಇಲ್ಲಿ ಅದೇ ತರ ಮಾಡಕ್ ಹೋಗ್ತಾರೆ ಅಂತ, ಕಾಮಿಡಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿರೋದು ಆಕ್ಚುಯಲ್ ಮೈನ್ ವಿಲ್ಲನ್ ಆಗಿರೋದ್ರಿಂದ ಯಾವ್ದೇ ತರದ ಕಾಮಿಡಿ ಮಾಡ್ತಾ ಇಲ್ಲ ಇಲ್ಲಿ. ಅವ್ರು ಡೋಮಿ ರಿವರ್ಸ್ ಹಾಕಿದ ತಕ್ಷಣ ಇದೇನು ವರ್ಕ್ ಆಗಿಲ್ಲ ನನಗೆ, ಏನು ಇಲ್ಲ ಇದು ಅಂತ ಫುಲ್ ಡೈರೆಕ್ಟ್ ಆಗಿ ಮಕ್ಕ ಕೊಡದಂಗೆ ಹೇಳ್ತಿದ್ದಾರೆ. ಯಾವ್ದೇ ತರ ಕಾಮಿಡಿ ಸಿಚುವೇಶನ್ ತರ ತಗೊಂಡ್ ಹೋಗ್ತಿಲ್ಲ ಸರಿನಾ. ಅಂಡ್ ಇವಾಗ ಈಮು ಹೇಳ್ತಾನೆ, ಆಸ್ ಎಕ್ಸ್ಪೆಕ್ಟೆಡ್, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀವಿಬ್ರು ಇದಕ್ಕೆ ವರ್ಕ್ ಆಗಲ್ಲ, ಈ ಡಾಮಿ ರಿವರ್ಸ್ ಇಬ್ರು ಮೇಲೆ ವರ್ಕ್ ಆಗಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಅಂಡ್ ಅವ್ನು ಹೇಳ್ತಾನೆ, ದೀಸ್ ಟೂ ಆರ್ ಟ್ರೂಲಿ ... ಏನ್ ಹೇಳೋದು ಅಂತ ಗೊತ್ತಿಲ್ಲ. ಇವರಿಬ್ರು ಕೂಡ ನಿಜವಾಗ್ಲೂ ಟ್ರೂಲಿ ... ಮುಂದೆ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಸೊ ಅಲ್ಲೇ ಕಟ್ ಮಾಡಿದ್ದಾರೆ ಓಡೋ ಸೆನ್ಸೇಷನ್. ಏನ್ ಇವರಿಬ್ರು ನಿಜವಾಗ್ಲೂ ಏನಿದು ರೆಸಿಸ್ಟೆನ್ಸ್ ಆಗ ಡೋಮಿ ರಿವರ್ಸ್ ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಏನು ಟ್ರೂಲಿ ಆಗಿರ್ಬೇಕು ಅಂತ ಹೇಳಿಲ್ಲ. ... ಅಂತ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಈ ಮೂಗೆ ಮುಂಚೆನೆ ಗೊತ್ತಿತ್ತು, ಆಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದಾನೆ ಅವನು ಸರಿನಾ. ನನ್ಗೆ ಮುಂಚೆ ಗೊತ್ತಿತ್ತು ಇವರಿಬ್ರು ಮೇಲೆ ಡೋಮಿ ರಿವರ್ಸ್ ವರ್ಕ್ ಆಗಲ್ಲ ಅಂತ. ಅಂಡ್ ಆದ್ರೂ ಕೂಡ ಅವನು ಟ್ರೈ ಮಾಡ್ತಾನೆ. ಸೊ ಏನ್ ಕಳ್ಕೊಳ್ಳೋದಿದೆ ಇದರಲ್ಲಿ, ನನ್ಗೆ ಗೊತ್ತು ಇವರಿಬ್ರು ಮೇಲೆ ವರ್ಕ್ ಆಗಲ್ಲ. ಆದ್ರೂ ಇಷ್ಟು ವರ್ಷ ಎಲ್ಲ ಆಗಿದೆ, 9 ವರ್ಷ ಎಲ್ಲ ಮಾಮೂಲಿ ಏನ್ಷಿಯಂಟ್ ವರ್ಲ್ಡ್ ಎಲ್ಲ ಕಳೆದು ಅದಕ್ಕೋಸ್ಕರ ಟ್ರೈ ಮಾಡೋದಕ್ಕೆ ಏನು ಅಂತ ಮೋಸ್ಟ್ಲಿ ಟ್ರೈ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಥಿಯರಿ ಏನ್ ನಡೀತಾ ಇದೆ ಅಂದ್ರೆ, ಡೆವಿಲ್ ಫ್ರೂಟ್ ಯಾರಿಗಿದೆ ಅವ್ರ ಮೇಲೆ ಡೋಮಿ ರಿವರ್ಸಿ ವರ್ಕ್ ಆಗೋದಿಲ್ಲ ಅಂತ ಒಂದು ಸೇಯಿಂಗ್ ಇದೆ. ಅಂಡ್ ಅದಕ್ಕೆ ನಾನು ಇಲ್ಲಿವರೆಗೂ ನೋಡಿರೋದ್ರ ಮೇಲೆ ನೋಡಿದ್ರೆ ಆಬ್ವಿಯಸ್ಲಿ ಅಗ್ರಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ರಾಕ್ಸ್ ಡಿಸಬೇಕ್ ಡೆವಿಲ್ ಫ್ರೂಟ್ ಇರಲಿಲ್ಲ. ಇಲ್ಲಿರುವಂತ ಎಷ್ಟೊಂದು ಸುಮಾರು ಜೈಂಟ್ಸು ಯಾರು ಡೋಮಿ ರಿವರ್ಸ್ ಆಗಿದ್ರು, ಎಲ್ಲರಿಗೂ ಮಾಮೂಲಿ ಡೆವಿಲ್ ಫ್ರೂಟ್ ಇಲ್ಲ. ಅಂಡ್ ರಾಕ್ಸ್ ನ ಅವರ ಪೇರೆಂಟ್ಸ್ ಕೂಡ ಡಾಮಿ ರಿವರ್ಸಿ ಆಗಿದ್ರು, ಆಬ್ವಿಯಸ್ಲಿ ಅವ್ರಿಗೂ ಕೂಡ ಡೆವಿಲ್ ಫ್ರೂಟ್ ಇರಲಿಲ್ಲ. ಸೊ ನಾವ್ ಯಾರ್ಯಾರು ಇದುವರೆಗೂ ಡಾಮಿ ರಿವರ್ಸಿ ಆಗಿ ಟರ್ನ್ ಆಗಿರೋದನ್ನ ನೋಡಿದ್ವಿ. ಅಂಡ್ ಇನ್ನೊಂದು ತಗೊಂಡ್ರೆ ಹೆರಾಲ್ಡ್ಗೂ ಕೂಡ ಯಾವ್ದೇ ತರದ ಫ್ರೂಟ್ ಪವರ್ ಇರಲಿಲ್ಲ. ಸೊ ಇಷ್ಟೊಂದು ಜನ ತಗೊಂಡ್ರು ನೀವು, ಯಾರ್ಯಾರ ಮೇಲೆ ಡಾಮಿ ರಿವರ್ಸಿ ಹಾಕಿದಾನೆ ಈಮು, ಅವ್ರ ಎಲ್ಲಾರ ಮೇಲೂ ಬರೀ ಯಾರು ಡೆವಿಲ್ ಫ್ರೂಟ್ ಯೂಸರ್ಸ್ ಅಲ್ಲ, ಅವರೆಲ್ಲ ನಾರ್ಮಲ್ ಹ್ಯೂಮನ್ಸ್ ಅಥವಾ ಜೈಂಟ್ಸ್ ಅಂತ ತಗೋಬಹುದು. ಸೊ ಇಲ್ಲಿ ನಾನು ನೋಡ್ತಾ ಇರೋದು ಅದೇ ಒಂಥರ ಪಾಸಿಬಿಲಿಟಿ ಇರಬಹುದು. ಡಾಮಿ ರಿವರ್ಸಿ ಬರೀ ಯಾರ್ಯಾರ ಹತ್ರ ಡೆವಿಲ್ ಫ್ರೂಟ್ ಇಲ್ಲ, ಯಾಕಂದ್ರೆ ಅವ್ರು ಮೊದಲು ಅದನ್ನ ಡೆವಿಲ್ ಫ್ರೂಟ್ ಅಂತ ಕರೀತಾರೆ. ಸೊ ಡೆವಿಲ್ ಫ್ರೂಟ್ ನ ಕನ್ಸ್ಯೂಮ್ ಮಾಡಿದ್ದಾರೆ ಅಂದ್ರೆ ಅವ್ರು ಆಲ್ರೆಡಿ ಡೆವಿಲ್ ಆಗಿದ್ದಾರೆ ಅಂತ ಲೆಕ್ಕ ಅಲ್ವಾ. ಇವಾಗ ಮತ್ತೆ ಈಮೋ ಡಾಮಿ ರಿವರ್ಸಿನ ಹಾಕಿ ಮತ್ತೆ ಅವ್ರನ್ನ ಈವಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಥಿಯರಿ ಹೇಳ್ತಾ ಇದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನನ್ಗನ್ಸ್ತು ಇದು ಒಂಥರ ವರ್ಕ್ ಆಗುತ್ತೆ. ಹೌದು, ಬರೀ ಡೆವಿಲ್ ಫ್ರೂಟ್ ಇದ್ರೆ ವರ್ಕ್ ಆಗಲ್ಲ ಅಂತ ನನ್ಗನ್ಸ್ತಾ ಇದೆ. ಯಾಕಂದ್ರೆ ಲೋಕಿಗೂ ಒಂದು ನಿಡ್ ಹಾಗು ಫುಲ್ ಡ್ರ್ಯಾಗನ್ ಫ್ರೂಟು. ಅಂಡ್ ಆಬ್ವಿಯಸ್ಲಿ ಲೂಫಿಗೂ ಕೂಡ ಫುಲ್ ನೀಕಾ ಗೊತ್ತಲ್ಲ, ಸನ್ ಗಾಡ್ ನೀಕಾ ಫುಲ್ ಗಮ್ ಫ್ರೂಟು. ಕ್ರೇಜಿ ಆಗಿದೆ, ನನಗಂತೂ ವೀಸ್ ಆಯ್ತು. ಅಂಡ್ ಇದು ಕೂಡ ವರ್ಕ್ ಆಗುತ್ತೆ. ಅಂಡ್ ಅವ್ನಿಗೆ ಗೊತ್ತಾಗುತ್ತೆ ಇದು ಇವರಿಬ್ಬರ ಮೇಲೆ ಡಾಮಿ ರಿವರ್ಸಿ ವರ್ಕ್ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಅಂಡ್ ಇವಾಗ ಲೂಫಿಗೆ ಸಿಕ್ಕಾಬಿಟ್ಟೆ ಪಿಸ್ ಆಗ್ಬಿಟ್ಟು ನಾನು ಹೊಡಿತೀನಿ ಅಂದ್ಬಿಟ್ಟು ಅವನು ಗಮ್ ಬೂಮಿಂಗ್ ಡಾನ್ ಗ್ಲಾಟ್ಲಿಂಗ್ ನ ಯೂಸ್ ಮಾಡ್ತಾನೆ. ಫುಲ್ ಅವನ ಹ್ಯಾಂಡ್ಸ್ ನೆಲ್ಲ ಫುಲ್ಲು ಆಕಿಗೆ ಕೋಟ್ ಮಾಡ್ಬಿಟ್ಟು ಅವ್ನು ಫುಲ್ ಈಮು ಮೇಲೆ ಒಂದಾದ್ಮೇಲೆ ಒಂದು ಅಟ್ಯಾಕ್ ಮಾಡೋದು ಶುರು ಮಾಡ್ತಾನೆ. ಈಮುನ ಫುಲ್ ಶ್ಯಾಡೋ ಬಾಡಿ ಇದೆಯಲ್ಲ, ಆ ಶ್ಯಾಡೋ ಬಾಡಿ ಎಲ್ಲ ಫುಲ್ ಅವ್ನು ಹೊಡೆದೊಂದು ಹೊಡೆತಕ್ಕೂ ಫುಲ್ ಅದು ಒಂಥರ ಪಂಚ್ ತರ ಹೋಲ್ ತರ ಆಗ್ತದೆ ಅವ್ನ ಬಾಡಿ ಪೂರ್ತಿ ಸಣ್ಣ. ಅಂಡ್ ಇದಾಗಿದ ತಕ್ಷಣ ಲೋಕಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಯಾಕೆಂದ್ರೆ ಅವ್ನು ಫುಲ್ ಜೈಂಟ್ ಡ್ರ್ಯಾಗನ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವನಿಗೆ ಈ ಪ್ಯೂನಿ ಹ್ಯೂಮನ್, ನೀವೇ ಯೋಚನೆ ಮಾಡ್ರಪ್ಪ, ನೀವು ನೋಡಿದ್ರೆ ಲೋಕಿ ಸುಮಾರು ಒಂದು 70-80 ಮೀಟರ್ ಇದಾನೆ ಅನ್ಸ್ಕೊತೀರಿ ಬರೀ ಜೈಂಟ್ ಫಾರ್ಮ್ ಅಲ್ಲೇ. ಇನ್ನು ಅವನ ಡ್ರ್ಯಾಗನ್ ಫಾರ್ಮ್ ಎಷ್ಟು ದೊಡ್ಡದಾಗಿರ್ಬೋದು. ಸೊ ಅವನಿಗೆ ಈ ಹ್ಯೂಮನ್ಸ್ ಸೈಜ್ ಅಲ್ಲಿ ಇರುವ ಜೊತೆಗೆ ಹೊಡೆದಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಈಮು ಬೇರೆ ಸಿಕ್ಕಾಪಟ್ಟೆ ಒಂಥರ ಪ್ಯೂನಿ ತರ ಕಾಣಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಫುಲ್ ಇವಾಗ ಅವನು ಡ್ರ್ಯಾಗನ್ ಫಾರ್ಮ್ ಇಂದ ಲೋಕಿ ನಾರ್ಮಲ್ ಜೈಂಟ್ ಫಾರ್ಮ್ಗೆ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಸರಿನಾ. ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ನನಗೆ ಎಲ್ಲೆಲ್ಲಿ ಹೋಗ್ತಿದೆ ನನಗೆ ಏನು ಕಾಣಿಸ್ತಿಲ್ಲ ಅಂದ್ಬಿಟ್ಟು ಅವ್ನು ಫುಲ್ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಅವನ ರ್ಯಾಗ್ನಿಯರ್ ಮಾಮೂಲಿ ಅಳಿಲದ್ದು ಸುತ್ತಿಗೆ ಇದೆಯಲ್ಲ ಅದನ್ನ ಮತ್ತೆ ಅಳಿಲಿ ಸುತ್ತಕ ಇತ್ತು ಡ್ರ್ಯಾಗನ್ ಫಾರ್ಮ್ ಇದ್ದ, ಅದಕ್ಕೆ ಅಳಿಲಾಗಿತ್ತು. ಇವಾಗ ಅವನ ರ್ಯಾಗ್ನಿಯರ್ನ ಮತ್ತೆ ಆ ಅಳಿಲು ಮತ್ತೆ ಸುತ್ತಿಗೆ ತರ ಆಗುತ್ತೆ. ಅಂಡ್ ಲೂಫಿ ಬೇಗ ಮೂವ್ ಆಗು, ನಾನು ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂಡ್ ಲೂಫಿ ಕೂಡ ಓಕೆ ಅಂದ್ಬಿಟ್ಟು ಅವನು ಲೂಫಿನೂ ಕೂಡ ಮೂವ್ ಆಗ್ತಾನೆ. ಲೋಕಿ ಇವಾಗ ಅವನ ರ್ಯಾಗ್ನಿಯರ್ನ ಯೂಸ್ ಮಾಡಿ ಈಮು ಮೇಲೆ ಅವನ ನೆಫೆಲ್ ಹ್ಯಾಮ್, ಮುಂಚೆ ಈ ಅಟ್ಯಾಕ್ ನ ನೋಡಿದೀರಾ ನೀವು, ನಿಫೆಲ್ ಹ್ಯಾಮ್ ಅಟ್ಯಾಕ್ ನ ಮಾಡ್ತಾನೆ. ಯಾವ ತರ ಅಂದ್ರೆ ಅವನ ಜೈಂಟ್ ಸುತ್ತಿಗೆ ತಗೊಂಡು ಫೈಡ್ ಅಂತ ಅವನು ಫುಲ್ ಆ ಸರೌಂಡಿಂಗ್ಸ್ ಫುಲ್ ಈಮು ಏನ್ ನಿಂತ್ಕೊಂಡಿದ್ದಾನೆ ಅಥವಾ ಆಕಾಶದಲ್ಲಿ ನಾರ್ತಾ ಇದ್ದಾನೆ, ಆ ಸರೌಂಡಿಂಗ್ಸ್ ಪೂರ್ತಿ ಒಂದು ದೊಡ್ಡ ಜೈಂಟ್ ಐಸ್ ಬ್ಲಾಕ್ ಆಗ್ಬಿಡುತ್ತೆ. ಫುಲ್ ಐಸ್ ಫ್ರೀಸ್, ಮೂವ್ ಆಗಕ್ಕೂ ಆಗಲ್ಲ, ಏನೂ ಆಗಲ್ಲ.
ಸೊ ಆ ಐಸ್ ಒಳಗಡೆ ಇವಾಗ ಈಮುನ ಶ್ಯಾಡೋ ಮತ್ತೆ ಗುಂಕೋ ಕೂಡ ಫ್ರೀಸ್ ಆಗ್ಬಿಟ್ಟಿದ್ದಾರೆ ಫುಲ್. ಅವ್ರ ಒಬ್ಬರೇ ಅಲ್ಲ, ಅವ್ರ ಸುತ್ತಮುತ್ತ ಆಲ್ಮೋಸ್ಟ್ ಲೋಕಿ ಎಷ್ಟು ಸೈಜ್ ಒಂದು 70-80 ಮೀಟರ್ ಅಲ್ವಾ, ಆಲ್ಮೋಸ್ಟ್ ಅದೇ ಸೈಜ್ಗೆನೆ ಫುಲ್ ಒಂದು ದೊಡ್ಡ ಐಸ್ ಬ್ಲಾಕ್, ಪರ್ಫೆಕ್ಟ್ ಐಸ್ ಬ್ಲಾಕ್ ಆಗಿದೆ. ಕ್ರೇಜಿ. ಈ ಅಟ್ಯಾಕ್ ನಾವು ಮುಂಚೆ ಇವನೊಂದನ್ನ ಒಂದು ನೈಟ್ ಮೇರ್ ಮಾನ್ಸ್ಟರ್ಗೂ ಕೂಡ ಲೋಕಿ ಯೂಸ್ ಮಾಡಿದ್ದ ಈ ಅಟ್ಯಾಕ್ ನ ಅಲ್ಲಿ ಮುಂಚೆ ನಾವು ನೋಡಿದ್ವಿ. ಸೊ ನಿಫಲ್ ಹ್ಯಾಮ್ ಅಟ್ಯಾಕ್ ಮಾಡಿದ ತಕ್ಷಣ ಈಮು ಮತ್ತೆ ಗುಂಕೋ ಇಬ್ರು ಕೂಡ ಐಸ್ ಒಳಗಡೆ ಫ್ರೀಸ್ ಆಗ್ತಾರೆ. ಅವ್ರೇನು ಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಸರಿನಾ. ಅಂಡ್ ಇದಾಗಿದ ತಕ್ಷಣ ವಾವ್ ಏನ್ ನಿನ್ ಫಿನಿಶಿಂಗ್ ಅಟ್ಯಾಕ್ ಸೂಪರ್ ಅಂತ ಲೂಫಿನೂ ಕೂಡ ಹೇಳ್ತಾನೆ. ಅಂಡ್ ಬಟ್ ಇದಾದ್ಮೇಲೆ ಲೂಫಿ ಹೇಳ್ತಾನೆ, ಅಯ್ಯೋ ನೀನ್ ಇಷ್ಟು ಬೇಗ ಫೈಟ್ ಮುಗಿಸ್ಬಿಟ್ಟೆ ಅವನ್ನ, ನಾನು ಇನ್ನ ಅವ್ನು ಹೊಡಿಬೇಕಿತ್ತು, ನನ್ಗೆ ಇನ್ನ ಅವ್ನು ಮುಗ್ದಿರಲಿಲ್ಲ, ಅವ್ನು ಹೊಡೆಯೋದು ನಾನು ಇನ್ನ ಹೊಡಿಬೇಕಿತ್ತು ಅವ್ನಿಗೆ, ಲೂಫಿಗೂ ಮತ್ತೆ ಔಸಪ್ಗೂ ಮತ್ತೆ ಬ್ರುಕ್ ಕೊಟ್ಟಿರೋ ಕಾಟಕ್ಕೆ ಅವ್ನಿಗಿನ್ನ ಹೊಡಿಬೇಕಿತ್ತು ನಾನು ಅಂತ ಲೂಫಿ ಹೇಳ್ತಾನೆ, ಸರಿನಾ. ಅಂಡ್ ಇದಾಗಿದ ತಕ್ಷಣ ಲೂಫಿ ಆಬ್ವಿಯಸ್ಲಿ ಅವ್ನ ಟೈಮ್ ತುಂಬಾ ಮೀರ್ಬಿಟ್ಟಿದೆ, ಗೇರ್ ಫೈಲ್ ತುಂಬಾ ಹೊತ್ತಿದ್ದ, ಅದಕ್ಕೋಸ್ಕರ ಅವ್ನ ಮಾಮೂಲಿ ಮತ್ತೆ ಓಲ್ಡ್ ಆಗಿ ಟರ್ನ್ ಆಗ್ಬಿಡ್ತಾನೆ. ಅವ್ನಿಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ಇವಾಗ. ಅಂಡ್ ಇಷ್ಟಾಗಿದ ತಕ್ಷಣ ಅವ್ನು ಮತ್ತೆ ಓಲ್ಡ್ ಟರ್ನ್ ಆಗಿದ ತಕ್ಷಣ ಲೋಕಿ ಹೇಳ್ತಾನೆ, ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಇದು ಸಿಕ್ಕಾಪಟ್ಟೆ ಕ್ವಿಕ್ ಆಗಿತ್ತು, ನಾನು ಕ್ವಿಕ್ ಅವನ್ನ ಮುಗಿಸ್ಬೇಕಿತ್ತು, ಅದಕ್ಕೋಸ್ಕರ ಅವ್ನಿಗೆ ಈ ತರ ಐಸ್ ಬ್ಲಾಕ್ ಮಾಡಿದೆ. ಅಂಡ್ ಅವ್ನು ಹೇಳ್ತಾನೆ, ಬಿಸೈಡ್ಸ್ ಐ ವಾಸ್ ಟೂ ಬಿಗ್, ನನ್ ತುಂಬಾ ದೊಡ್ಡದಾಗಿದೆ, ನನ್ಗೆ ಅವ್ನ ಜೊತೆ ಫೈಟ್ ಮಾಡೋದು ಕಷ್ಟ ಆಗ್ತಿತ್ತು, ಅದಕ್ಕೋಸ್ಕರ ಈ ಫಾರ್ಮರ್ ಬಂದು ಅವ್ನ ಫುಲ್ ಮಾಮೂಲಿ ನೆಫಲ್ ಹ್ಯಾಮ್ ಹಾಕ್ಬಿಟ್ಟು ಅವ್ನ ಐಸಲ್ಲಿ ಬ್ಲಾಕ್ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಅಂಡ್ ಇದಾದ್ಮೇಲೆ ನಾವು ಎಲ್ಬಾಫ್ ನ ಫಿಶಿಂಗ್ ವಿಲೇಜ್ ಗೆ ಶಿಫ್ಟ್ ಆಗ್ತೀವಿ, ಸರಿನಾ. ಫಿಶಿಂಗ್ ವಿಲೇಜ್ ಅಲ್ಲಿ ಎಲ್ಲರೂ ಕೂಡ ಇವಾಗ ಲೋಕಿನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ, ಇಲ್ಲೆಲ್ಲ ನೈಟ್ ಮೇರ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾವು ಆಕ್ಚುಲಿ ಲೋಕಿನ ತುಂಬಾ ಹೆರಾಲ್ಡ್ನ ಸಾಯಿಸಿದ್ದ ಅಂತ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅವ್ನು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಫುಲ್ ಎಲ್ಲ ಫಿಶಿಂಗ್ ವಿಲೇಜ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಸರಿನಾ. ಅಂಡ್ ನೆಕ್ಸ್ಟ್ ಹಂಟಿಂಗ್ ವಿಲೇಜ್ ಅಲ್ಲಿ ಶಿಫ್ಟ್ ಆಗ್ತೀವಿ. ಹಂಟಿಂಗ್ ವಿಲೇಜ್ ಅಲ್ಲೂ ಕೂಡ ಇವಾಗ ನೈಟ್ ಮೇರ್ ಮಾನ್ಸ್ಟರ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿದೆ, ಬಟ್ ಫೈರ್ ಮಾತ್ರ ಎಲ್ಲಾ ಕಡೆ ಹಂಗೆ ಇದೆ. ಫೈರ್ ಇನ್ನೂ ಹಾರಿಲ್ಲ ಪೂರ್ತಿ, ಇನ್ನ ಜ್ಯೂಸ್ ಎಲ್ಲ ಟ್ರೈ ಮಾಡ್ತಿದ್ದಾರೆ ಇನ್ನು ಫೈರ್ ಹಾರಿಸೋದಕ್ಕೆ ಮಳೆಯಿಂದ, ಬಟ್ ಅದಿನ್ನೂ ಮುಗಿದಿಲ್ಲ, ಫೈರ್ ಎಲ್ಲ ಹತ್ಕೊಂಡು ಉಳಿತಾ ಇದ್ದಾನೆ. ಅವರು ಕೂಡ ಅಷ್ಟೇ, ನಾವು ಲೋಕಿನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ, ಅವ್ನು ಆಕ್ಚುಲಿ ನಮ್ಗೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ, ಬಟ್ ಆದ್ರೂ ಕೂಡ ಅವನ ತಂಡರಿಂದ ಸಿಕ್ಕಾಪಟ್ಟೆ ನೋಡು, ಅವನು ಆದ್ರೂ ಕೂಡ ನಮ್ಗೆ ಕಟಾರ ಕೊಡ್ತಾ ಇದ್ದಾನೆ, ಅವನಾದ್ರೂ ಕೂಡ ನಮ್ಗೆಲ್ಲ ಫುಲ್ಲು ಬೆಕ್ಕಿ ಹಾಕ್ಬಿಟ್ಟು ನಮ್ಗೆಲ್ಲ ಇನ್ನೂ ಕಟಾನೆ ಕೊಡ್ತಾ ಇದ್ದಾನೆ ಅಂತ. ಆದ್ರೆ ಅವರು ಹರಾಲ್ಡ್ನ ಸಾವಿಗೆ ಅವನ್ನ ಫರ್ಗ್ಯೂ ಮಾಡಿದ್ದಾರೆ, ಸರಿನಾ. ಅವನ್ನ ಯಾರು ಹರಾಲ್ಡ್ಗೆ ನಾವು ಮಿಸ್ಟರ್ನ್ ಮಾಡ್ಕೊಂಡಿದ್ವಿ ಅಂತ ಅವ್ನು ಹೇಳ್ತಾನೆ. ಅಂಡ್ ನೆಕ್ಸ್ಟ್ ನಾವು ಲಿಲಿತ್ ನ ನೋಡ್ತೀವಿ. ಲಿಲಿತ್ ಇವಾಗ ಫುಲ್ ಅವಳ ಮಾಮೂಲಿ ಓಡಿಸಿಸ್ ಅಲ್ಲಿ ಫುಲ್ ಯೂಸ್ ಮಾಡ್ಕೊಂಡು ಇನ್ನು ನೀರೆಲ್ಲ ಫುಲ್ ಸ್ಪ್ರೆಡ್ ಮಾಡ್ತಿದ್ದಾಳೆ, ಸರಿನಾ, ಸ್ಪ್ರೆಡ್ ಮಾಡ್ಕೊಡ್ತಿದ್ದಾಳೆ. ಅಂಡ್ ಅವಳು ಕೂಡ ಹೇಳ್ತಾ ಇದ್ದಾಳೆ ಓಡಿಸಿಸ್ಗೂ ಕೂಡ ಲಿಮಿಟ್ ಇದೆ ಅಂತ. ಸೊ ಇದು ನಮಗೆ ಗೊತ್ತಿರಲಿಲ್ಲ, ಇದು ಹೊಸ ವಿಷಯ. ಯಾಕಂದ್ರೆ ಮುಂಚೆ ಓಸಿಡಿ ನೋಡ್ಕೊಂಡ್ರೆ ಅದು ಫೈರ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ವಿ, ಸರಿನಾ. ಅದು ಲೈಬ್ರರಿ ಮತ್ತು ಸ್ಕೂಲಲ್ಲಿ ಆ ಓಸಿಡಿಗಳು ಫುಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ವಿ. ಓಸಿಡಿ ಏನ್ಬಿಡಿ ನಾನು ಓಡಿಸಿಸ್ಗಳು ಫುಲ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡಿದ್ವಿ. ಇದು ಕೂಡ ಮೋಸ್ಟ್ಲಿ ಬೇರೆ ಕಡೆ ಹೋಗಿ ನೀರನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡು ಇಲ್ಲಿ ಎಲ್ಲ ಕಡೆ ಅದು ಸ್ಪ್ರೆಡ್ ಮಾಡ್ತಿದೆ, ಸರಿನಾ. ಅವಳು ಹೇಳ್ತಿದ್ದಾಳೆ ಸಿ ಕ್ಲೌಡ್ ಇಂದ ಅವಳು ಫುಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು, ಸಿ ಕ್ಲೌಡ್ ಇಂದ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನೆಕ್ಸ್ಟ್ ಅವಳು ಎಲ್ಲೆಲ್ಲಿ ಫೈರ್ ಇದೆ ಅಲ್ಲೆಲ್ಲಾರು ಅವಳ ಓಸಿಡಿನೇ ಬರ್ತದೆ, ಓಡಿಸಿಸ್ಗಳನ್ನ ಫುಲ್ ಎಲ್ಲ ಬಿಡ್ತಾ ಇದ್ದಾರೆ, ಸರಿನಾ. ಇದಿಷ್ಟು ನಡೀತಾ ಇದೆ ಆ ಕಡೆ. ಅಂಡ್ ನೆಕ್ಸ್ಟ್ ನಾವು ವೆಸ್ಟ್ ವಿಲೇಜ್ ಶಿಫ್ಟ್ ಆಗ್ತೀವಿ. ವೆಸ್ಟ್ ವಿಲೇಜ್ ಅಲ್ಲೂ ಕೂಡ ಫುಲ್ ದಗದಗ ಅಂತ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅಂಡ್ ನಮಗೆ ಓದ್ ಚಾಪ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿತ್ತು. ಆಕ್ಚುಲಿ ಚಾಪರ್ ಮಾಡ್ತಾ ಇರುವಂತ ಮಾಡಿದ್ರೆ ಚಾಪರ್ ಒಂಚೂರು ಸ್ನ್ಯಾಪ್ ಮಾಡ್ಬಿಟ್ರೆ ಅವ್ನು ಫುಲ್ಲು ಡಾಮಿರಿವರ್ಸ್ ಇಂದ ಫುಲ್ ನಾರ್ಮಲ್ ಆಗ್ಬಿಡ್ತಿರು ಜೈಂಟ್ಸ್. ಆದ್ರೆ ಝೋರೋ ಮತ್ತೆ ಜೈಂಟ್ಸ್ ವಾರಿಯರ್ಸ್ ಮಾಡ್ತಾ ಇರೋದು ಸರಿನಾ, ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿ ಇದೆಯಾ, ಸತ್ರೆ ಆಕ್ಚುಲಿ ಅವರು ಡಾಮಿರಿವರ್ಸ್ ಇಂದ ವಾಪಸ್ ಬರ್ತಾರ ನಾರ್ಮಲ್ ಆಗ್ತಾರ ಅಂತ ಡೌಟ್ ಇತ್ತು. ಸೊ ಇಲ್ಲಿ ನಾವು ಫೈನಲಿ ನೋಡ್ತೀವಿ ಅವ್ರು ಸಾಯಿಸಿರುವಂತ ಕೆಲವು ಜೈಂಟ್ಸ್ ಗಳು ಮತ್ತೆ ನಾರ್ಮಲ್ ಆಗಿ ಟರ್ನ್ ಆಗಿದ್ದಾರೆ, ಸರಿನಾ. ಅಂಡ್ ಅವರು ಈ ಜೈಂಟ್ಸ್ ಗಳೆಲ್ಲ ಮತ್ತೆ ಇವಾಗ ಡೋರಿ ಮತ್ತೆ ಬ್ರೋಗಿ ಹತ್ರ ಸಾರಿ ಕೇಳ್ತದೆ, ಸರಿನಾ. ಸಾರಿ ಜೇಮ್ಸ್, ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮ ಒಳಗಡೆ ಏನೋ ಒಂದು ನಮ್ಮನ್ನ ಕಂಟ್ರೋಲ್ ಮಾಡ್ತಿರೋ ತರ ನಮ್ಗೆ ಫೀಲ್ ಆಗ್ತಿತ್ತು, ಸೊ ನಮಗೆ ಕ್ಷಮಿಸಿ ಅಂತ ಫುಲ್ ಎಲ್ಲ ಕೇಳ್ತಿದ್ದಾರೆ. ಸೊ ಫೈನಲಿ ಸಾಯಿಸಿದ್ರೆ ಮತ್ತೆ ಡಾಮಿರಿವರ್ಸ್ ಇಂದ ಟರ್ನ್ ಆಗಿ ನಾರ್ಮಲ್ ಆಗ್ತಾರೆ ಅನ್ನೋ ವಿಷಯ ನಮಗೆ ಗೊತ್ತಾಯ್ತು. ಸೊ ಇವಾಗ ಎಲ್ಲರೂ ಫುಲ್ ಹ್ಯಾಪಿ ಆಗಿದ್ದಾರೆ. ನೆಕ್ಸ್ಟ್ ಇನ್ನ ಕೆಲವು ಜನ ಉಳ್ಕೊಂಡಿದ್ದಾರೆ, ಒಂದು 3-4 ಜನ ಇನ್ನೂ ಉಳ್ಕೊಂಡ್ಬಿಟ್ಟಿದ್ದಾರೆ. ಡಾಮಿರಿವರ್ಸ್ ಆಗಿ ಹಂಗೆ ಇದ್ದಾರೆ, ಅವ್ರು ಇನ್ನೂ ಕಾಣಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಚೇರ್ಸ್ ನಿಮ್ಮನ್ನ ಬಿಡಲ್ಲ ನಾವು ಅಂದ್ಬಿಟ್ಟು ಅವರೆಲ್ಲ ಫುಲ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಅವರು ಇವಾಗ ಝೋರೋ ಬಂದು ನಿಂತ್ಕೊಂಡು ಬಿಡಿ ನಾನು ಅವ್ರನ್ನ ನೋಡ್ಕೋತೀನಿ, ನಾನು ನೋಡ್ಕೋತೀನಿ ಬಿಡಿ, ಅವ್ರನ್ನ ಸಾಯಿಸ್ಬಿಡ್ತೀನಿ ನಾನು ಇವಾಗ ಅಂದ್ಬಿಟ್ಟು ಝೋರೋ ಮುಂದೆ ಹೋಗ್ತಾನೆ. ಝೋರೋ ಮುಂದೆ ಹೋಗೋಷ್ಟಕ್ಕೆ ಅಲ್ಲಿಗೆ ಚಾಪರ್ ಅವನ ಜೈಂಟ್ ಮಾನ್ಸ್ಟರ್ ಫಾರ್ಮ್ ಅಲ್ಲಿ ಬಂದು ಉಳಿದಿರುವಂತ 3-4 ಜನಕ್ಕೂ ಕಪಾಳಕ್ಕೆ ಫೈಡ್ ಅಂತ ಹೊಡೆದ್ಬಿಡ್ತಾನೆ. ಹೊಡೆದಿದ ತಕ್ಷಣ ಮಾಮೂಲಿ ಇನ್ನೊಂದು ಏನಂದ್ರೆ ಚಾಪರ್ ಆಬ್ವಿಯಸ್ಲಿ ಯಾರಿಗಾರ ಹೊಡೆದ್ರೆ ಅವರ ಡಾಮಿರಿವರ್ಸಿ ಫುಲ್ ನಾರ್ಮಲ್ ಆಗಿ ಇವಾಗ ಝೋರೋ ಮತ್ತೆ ಟೀಮ್ ಮುಂತೆ ಹೆಂಗೆ ಅವ್ರು ಸಾಯಿಸ್ಬಿಟ್ರೆ ಡಾಮಿರಿವರ್ಸ್ ಇಂದ ಫ್ಲಿಪ್ ಆಗ್ಬಿಟ್ಟು ಬರ್ತಾರೆ, ಆತರ ಆಗಲ್ಲ. ಚಾಪರ್ ಸ್ಲ್ಯಾಪ್ ಮಾಡಿದ್ರೆ ಅವ್ರ ಒಳಗಡೆಯಿಂದ ಏನೋ ಒಂದು ಈವಿಲ್ ಥಿಂಗ್, ಒಂಥರ ಶ್ಯಾಡೋ ಈ ಮಾನ್ಸ್ಟರ್ ಒಂಥರ ಆತ್ಮ ತರ ಆಚೆ ಬಂದ್ಬಿಟ್ಟು ಅವ್ರು ಡಾಮಿರಿವರ್ಸ್ ಆಗಿ ಫ್ಲಿಪ್ ಆಗ್ತಾರೆ. ಸೊ ಇದರ ಕನ್ಫ್ಯೂಸಿಂಗ್ ಆಗಿದೆ, ಸರಿನಾ.
ಚಾಪರ್ ಪವರ್ಸ್ ಯಾವ ತರ ವರ್ಕ್ ಆಗ್ತಿದೆ ಅಂತ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಚಾಪರ್ಗೆ ಇನ್ನೂ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತ. ಸರಿನಾ, ಅಲ್ಲಿರುವಂತ 3-5 ಜನಕ್ಕೆ ಚಾಪರ್ ಮಾಮೂಲಿ ಹೊಡಿತಾನೆ. ಹೊಡೆದಿದ ತಕ್ಷಣ ಅವ್ರ ಒಳಗಡೆಯಿಂದಂತ ಆತ್ಮ ಫುಲ್ ಮಾಮೂಲಿ ಈವಿಲ್ ತರ ಇರೋದು ಎಲ್ಲ ಆಚೆ ಬರುತ್ತೆ ಅಂಡ್ ಅವರು ಫ್ಲಿಪ್ ಆಗಿ ನಾರ್ಮಲ್ ಜನ ಆಗ್ತಾರೆ. ಸರಿನಾ, ಅಂಡ್ ನಾರ್ಮಲ್ ಆಗಿದ ತಕ್ಷಣ ಝೋರೋ ಕೂಡ ಅಲ್ಲೇ ಬಂದಿದ್ನಲ್ಲ. ಸೊ ಫೈನಲಿ ಝೋರೋ ಮತ್ತೆ ಚಾಪರ್ ಇಬ್ರು ಮೀಟ್ ಆಗ್ತಾರೆ. ಮೀಟ್ ಆಗ್ಬಿಟ್ಟು ಝೋರೋ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಹೇಯ್ ಚಾಪರ್ ಏನ್ ಮಾಡಿದೆ ಏನೋ ಅಂತ ಫುಲ್ ಎಲ್ಲ ಕೇಳ್ತಾರೆ. ಏನ್ ಮಾಡಿದೆ ಇವಾಗ ಅಂತ ಕೇಳ್ತಾರೆ. ಅದಕ್ಕೆ ಚಾಪರ್ ಕೂಡ ಫುಲ್ ಹಂಗೂ ಏನೋ ಗೊತ್ತಿಲ್ಲ, ನಾರೇ ಗೊತ್ತು, ನನಗೂ ಫುಲ್ ನನಗೆ ಗೊತ್ತಿಲ್ಲ, ನಾನೇನಾದ್ರು ಅವ್ರಿಗೆ ಹೊಡೆದ್ರೆ ಅವ್ರು ನಾರ್ಮಲ್ ಆಗಿ ಟರ್ನ್ ಆಗ್ತಿದ್ರೆ ನನಗೆ ಅವ್ರು ಹಿಟ್ ಮಾಡಿದ್ರೆ ಸಾಕು ನಾರ್ಮಲ್ ಟರ್ನ್ ಆಗ್ತಿದೆ, ಹೆಂಗ್ ವರ್ಕ್ ಆಗ್ತಿದೆ ಅಂತ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂಡ್ ಇದನ್ನ ಕೇಳಿ ಮೋಸ್ಟ್ಲಿ ಇದು ನೀನೊಬ್ಬ ಗುಡ್ ಡಾಕ್ಟರ್, ನೀನೊಬ್ಬ ಒಳ್ಳೆ ಡಾಕ್ಟರ್, ಅದಕ್ಕೋಸ್ಕರ ಇದು ನಡೀತಾ ಇದೆ ಅಂತ ಝೋರೋ ಹೇಳ್ತಾನೆ. ಗುಡ್ ಡಾಕ್ಟರ್ ಆಗಿದ್ರೆ ಡಾಮೆರಿ ಬರ್ಸಿದ ಟರ್ನ್ ಮಾಡ್ಬೋದು ಅಂತಿದೆ. ಸೊ ಕ್ರೇಜಿ. ಅಂಡ್ ಇದಕ್ಕೆ ಮಾಮೂಲಿ ಕಾಂಪ್ಲಿಮೆಂಟ್ ಅಂದ್ರೆ ಚಾಪರ್ಗೆ ಆಗಲ್ಲ. ಸೊ ವಾಟ್ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಸೊ ಇದನ್ನೆಲ್ಲ ಹೇಳ್ತಾ ಇರೋದು ನೀನ ಪ್ರೈಸ್ ಮಾಡೋದಕ್ಕೆ, ನನ್ಗೆ ಖುಷಿ ಪಡಿಸೋದಕ್ಕೆ ಅಂತ ಅನ್ಕೋಬೇಡ, ಅದು ನನ್ಗೇನು ವರ್ಕ್ ಆಗಲ್ಲ. ಸರಿ, ನಾ ಜರ್ಕ್ ಅಂತ ಹೇಳ್ತಾನೆ. ಕ್ರೇಜಿ ಆಗಿದೆ. ಅಂಡ್ ಅಲ್ಲಿ ಕೂಡ ಮಾಮೂಲಿ ಬ್ರಾಗಿ ಕೂಡ ಹೇಳ್ತಾನೆ, ಇಲ್ಲ ನೀನ್ ಅಮೇಸಿಂಗ್ಗೆ ಗಾ ಬಾ 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 ಅಂತ ಗ್ರಾಬಿ ಕೂಡ ಹೇಳ್ತಾನೆ ಬ್ರಾಗಿ. ಅದು ಮಾತ್ರ ಕ್ರೇಜಿ ಆಗಿದೆ. ಸರಿನಾ, ಒಟ್ನಲ್ಲಿ ಚಾಪರ್ ಯಾವುದೋ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ಬೋದು. ಸೊ ಮೋಸ್ಟ್ಲಿ ಚಾಪರ್ ನ ಫ್ರೂಟ್ ನಾವು ಡಿಸ್ಕಸ್ ಮಾಡ್ದಂಗೆ ಚಾಪರ್ ನ ಫ್ರೂಟ್ ಕೂಡ ಮಾಮೂಲಿ ಯಾವ್ದೊಂಥರ ಮಿಥಿಕಲ್ ಫ್ರೂಟ್ ಆಗಿರ್ಬೋದು, ಒಂಥರ ಏನ್ಷಿಯಂಟ್ ಫ್ರೂಟ್ ಆಗಿರ್ಬೋದು. ಸೊ ಯಾವುದೋ ಒಂದು ಪವರ್ ಇದೆ. ಒಟ್ಟ ನಾರ್ಮಲ್ ಹ್ಯೂಮನ್ ಫ್ರೂಟ್ ಅಂತೂ ನಾನು ಒಪ್ಕೊಳ್ಳಲ್ಲ. ಸರಿನಾ, ಅದಕ್ಕೆ ಇನ್ನೂ ಏನೋ ಬೇರೆ ಹೆಸರಿರುತ್ತೆ, ಕ್ರೇಜಿ ಆಗಿರುತ್ತೆ, ಅದಂತ ತಿಳ್ಕೊಬೇಕು. ಮೋಸ್ಟ್ಲಿ ಫಾರೆಸ್ಟ್ ಗಾಡ್ ಆಗಿರ್ಬೋದು ಚಾಪರ್, ಯಾರ ಗೊತ್ತು, ಫಾರೆಸ್ಟ್ ಗಾಡ್ ಆಗಿರ್ಬೋದು. ಸೊ ಕ್ರೇಜಿ ಆಗಿದೆ. ಸರಿನಾ, ಅಂಡ್ ನೆಕ್ಸ್ಟ್ ನಾವು ಎಲ್ಲ ವಿಲೇಜರ್ಸ್ನೆಲ್ಲ ನೋಡ್ತೀವಿ. ಅಂಡ್ ಆಲ್ಕೋಹಾಲ್ ವಿಲೇಜ್ ಅಲ್ಲೂ ಕೂಡ ಇಲ್ಲ ಸಿಕ್ಕಾಪಟ್ಟೆ ಇವಾಗ ಎಲ್ಲ ಫುಲ್ ಎಲ್ಲ ಥ್ರೆಟ್ ಎಲ್ಲ ಇವಾಗ ಸುಧಾರಿಸ್ತಾ ಇದೆ. ಸರಿನಾ, ನೈಟ್ ಮೇರ್ ಮಾನ್ಸ್ಟರ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅಂಡ್ ನೆಕ್ಸ್ಟ್ ಇವಾಗ ಡಾಮೆರಿ ವರ್ಸಿನೂ ಇವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಅಂಡ್ 3 ಜನ ಗಾಡ್ಸ್ ನೈಟ್ಸ್ ಗುಂಕೋ ಮತ್ತೆ ಇಮೋ ಎಲ್ಲ ಇವಾಗ ಲೂಫಿ ಮತ್ತೆ ಲೋಕಿ ಎಲ್ಲ ಫೈಟ್ ಆಡ್ತಿದ್ದಾರೆ. ಅಂಡ್ ಅವರು ಕೂಡ ಇವಾಗ ಬ್ಲಾಕ್ ಆಗಿ ಫ್ರೀಸ್ ಆಗಿದ್ದಾರೆ. ಸೊ ಅವರು ಏನು ಮೂವ್ ಮಾಡಕ್ ಆಗ್ತಿಲ್ಲ. ಅಂಡ್ ಆಬ್ವಿಯಸ್ಲಿ ಸಮ್ಮರ್ಸ್ ಕೂಡ ಅವಳು ಮೊದಲೇ ಫುಲ್ ಡೆಸ್ಟ್ರಾಯ್ ಆಗಿದೆ, ಅವನು ಇವಾಗ ರೆಜುನೇಟ್ ಮಾಡ್ಕೋತಿರ್ಬೋದು, ಅವನೊಂದಿಗೆ ಮುಂದೆ ಬರ್ತೀವಿ. ಅಂಡ್ ಕ್ವಿಲ್ಲಿಂಗ್ ಹ್ಯಾಮ್ ಕೂಡ ಅಷ್ಟೇ, ಅವನು ಕೂಡ ಟ್ರ್ಯಾಪ್ ಆಗಿದ್ದಾನೆ, ಅವನ ಫುಲ್ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆ ಮಾಡ್ಬಿಟ್ಟಿದ್ದಾರೆ, ಅವ್ನು ರೆಜುನೇಟ್ ಆಗಕ್ಕೆ ಅವಕಾಶ ಕೊಡ್ತಿಲ್ಲ. ಸೊ ಇದಿಷ್ಟು ಜನ ಎಲ್ಲ ಕ್ಲಿಯರ್ ಆಗಿರೋದ್ರಿಂದ ಇವಾಗ ಬೆಂಕಿ ಅಷ್ಟೇ, ಬೆಂಕಿ ಜಾಸ್ತಿ ಇವಾಗ ಸ್ಪ್ರೆಡ್ ಆಗಿರೋದು ಬಿಟ್ರೆ ಯಾವುದೇ ತರದ ಮೇಜರ್ ಥ್ರೆಟ್ ಇಲ್ಲ ಇವಾಗ ಎಲ್ಬಾಫ್ ಅಲ್ಲಿ. ಸೊ ಇವಾಗ ನಾರ್ಮಲ್ ಸುಧಾರಿಸಿದೆ. ಅಂಡ್ ಝೂಸ್ ಕೂಡ ವರ್ಕ್ ಮಾಡ್ತಿದ್ದಾನೆ ಎಲ್ಲ ಕಡೆ ಬೆಂಕಿ ಹಾರಿಸೋದಕ್ಕೆ, ಸುಮಾರು ಜನ ಎಲ್ಲ ಬೆಂಕಿ ಹಾರಿಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಬಿಟ್ರೆ ಯಾವುದೇ ತರದ ಮೇಜರ್ ಥ್ರೆಟ್ ಇಲ್ಲ, ಎಲ್ಲಾ ಕಷ್ಟಗಳು ಇವಾಗ ಸುಧಾರಿಸ್ತದೆ. ಸರಿನಾ, ಸೊ ಇವಾಗ ಎಲ್ಬಾಫ್ ಇವಾಗ ಮೇನ್ಲಿ ಇವಾಗ ನೀವು ಅದು ಕೂಡ ಅನೌನ್ಸ್ ಮಾಡಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಗಾರ್ಡ್ ನ ನೀವು ಡೌನ್ ಮಾಡ್ಕೋಬೇಡಿ, ನೀವಿನ್ನೂ ನಿಮ್ಮ ಕಣ್ಗಳನ್ನ ಆ ಕಡೆನೆ ಈ ಕಡೆ ನೋಡ್ತಾ ಇರಿ, ಇನ್ನ ಯಾವ್ದಾದ್ರು ನೈಟ್ ಮೇರ್ ಮಾನ್ಸ್ಟರ್ ಉಳಿದಿರ್ಬೋದು, ಇನ್ನೂ ಯಾವ್ದಾದ್ರು ಡೋಮಿ ರಿವರ್ಸ್ ಆಗಿರೋರು ಇನ್ನೂ ಉಳಿದಿರ್ಬೋದು. ಸೊ ನಿಮ್ಮ ಐಸ್ ಗಳನ್ನ ಓಪನ್ ಇಟ್ಕೊಳ್ಳಿ, ಯಾವ್ದೇ ತರದ ನಿಮ್ಮ ಎಲ್ಲ ಆಗೋಯ್ತು ಅಂತ ಎಲ್ಲ ಫುಲ್ ಸುಧಾರಿಸ್ಕೊಂಡು ನೆಮ್ಮದಿಯಾಗಿ ಇಡಬೇಡಿ ಅಂತ ಫುಲ್ ಅನೌನ್ಸ್ ಮಾಡ್ತಿದ್ದಾರೆ. ಸರಿನಾ, ಅಂಡ್ ಇಷ್ಟೆಲ್ಲ ಆದ್ಮೇಲೆ ನಾವು ಸುಮಾರು ಚಾಪ್ಟರ್ ಇಂದ 3-4 ಚಾಪ್ಟರ್ ಇಂದ ಅನ್ಸುತ್ತೆ ರಾಬಿನ್ ಮತ್ತೆ ಸಾಲ್ ಇಬ್ರು ಲೈಬ್ರರಿ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು, ಫುಲ್ ಐಸ್ ಆಗಿತ್ತಲ್ಲ, ಐಸ್ ಆಗಿರೋ ಲೈಬ್ರರಿ ODCs ಇಂದ ಫುಲ್ ಲೈಬ್ರರಿ ಎಲ್ಲ ಐಸ್ ಮಾಡ್ಬಿಟ್ಟಿದ್ದು, ಅದಕ್ಕೋಸ್ಕರ ಇವಾಗ ಅಲ್ಲೇ ಹೋಗ್ಬಿಟ್ಟು ಇವಾಗ ಏನಾಗಿದೆ ನೋಡೋಣ, ಬುಕ್ಸ್ ಎಲ್ಲ ಏನಾಗಿದೆ ನೋಡೋಣ ಅಂತ ಅವ್ರಿಬ್ರು ಓಡ್ತಾ ಇದ್ರು. ಸೊ ಇವಾಗ ಫೈನಲಿ ನಾವು ಅವ್ರಿಬ್ರನ್ನ ನೋಡ್ತೀವಿ. ಸಾಲ್ ಮತ್ತೆ ರಾಬಿನ್ ಇಬ್ರು ಲೈಬ್ರರಿ ಒಳಗಡೆ ಬಂದಿದ್ದಾರೆ. ಬಂದಿದ ತಕ್ಷಣ ಅವ್ರಿಗೆ ನೋಡಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಲೈಬ್ರರಿ ಒಳಗಡೆನೂ ಕೂಡ ಸಿಕ್ಕಾಪಟ್ಟೆ ಐಸ್ ಎಲ್ಲ ಆಗ್ಬಿಟ್ಟು ಫ್ರೀಸ್ ಆಗಿದೆ. ಬಟ್ ಶಾಕಿಂಗ್ ಥಿಂಗ್ ಈಸ್ ಲೈಬ್ರರಿ ಒಳಗಡೆ ಯಾವುದೇ ಸಿಂಗಲ್ ಬುಕ್ ಕೂಡ ಇಲ್ಲ. ನಾಟ್ ಇವನ್ ಒನ್ ಬುಕ್, ಒಂದೇ ಒಂದು ಬುಕ್ ಕೂಡ ಲೈಬ್ರರಿ ಒಳಗಡೆ ಇಲ್ಲ, ಎಲ್ಲ ಮಾಯ ಆಗಿದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಆ ಲೈಬ್ರರಿ ಒಳಗಡೆ ಒಂದು ಜೈಂಟ್ ಔಲ್ ಇತ್ತು, ಬಿಬ್ಲೋ, ಅದು ಕೂಡ ಇಲ್ಲ. ಸೊ ಇವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ರಾಬಿನ್ಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಸೊ ಇವಾಗ ಮೋಸ್ಟ್ಲಿ ರಾಬಿನ್ ಹೇಳ್ತಾನೆ, ಸೊ ನಿನ್ಗನ್ಸುತ್ತಾ ಬಿಬ್ಲೋ ಫುಲ್ ಎಲ್ಲ ಬುಕ್ಸ್ ನ ತಗೊಂಡೋಗಿ ಎಲ್ಲಾರು ಹೋಗಿರ್ಬೋದು ಅಂತ ಅನ್ಸುತ್ತಾ ಕೇಳ್ತಾಳೆ ರಾಬಿನ್. ಅದಕ್ಕೋಸ್ಕರ ಸಾಲು ಕೂಡ ಹೇಳ್ತಾನೆ, ಮೋಸ್ಟ್ಲಿ ಇದು ಪಾಸಿಬಿಲಿಟಿ ಇದೆ, ಯಾಕಂದ್ರೆ ಬಿಬ್ಲೋಗೆ ಸೈಜ್ ನ ಚಿಕ್ಕದ್ ಮಾಡ್ಬೋದು ಮತ್ತೆ ಬುಕ್ಸ್ ನ ಮತ್ತೆ ದೊಡ್ಡದ್ ಕೂಡ ಮಾಡ್ಬೋದು. ಸೊ ಅದೇ ಪವರ್ ನ ಯೂಸ್ ಮಾಡ್ಕೊಂಡು ಬಿಬ್ಲೋ ದೊಡ್ಡದಾಗಿರುವ ಬುಕ್ಸ್ ಗಳನ್ನ ಸಣ್ಣದಾಗಿ ಮೈಕ್ರೋ ತರ ಮಾಡ್ಕೊಂಡು ಎಲ್ಲಾ ಬುಕ್ಸ್ ನ ತಗೊಂಡೋಗಿರ್ಬೋದು. ಆದ್ರೆ ಸಾಲ್ಗಿರೋದು, ಸೊ ಮೋಸ್ಟ್ಲಿ ಪಾಸಿಬಿಲಿಟಿ ಇದೆ, ಬಟ್ ಬಿಬ್ಲೋ ಎಲ್ಲೋಗಿರ್ಬೋದು, ಇಷ್ಟೆಲ್ಲಾ ಬುಕ್ಸ್ ನ ತಗೊಂಡು ಎಲ್ಲೋಗಿರ್ಬೋದು ಬಿಬ್ಲೋ ಅಂತ ಫುಲ್ ಶಾಕಿಂಗ್ ಇದೆ. ಸೇನಾ, ಇದು ಮಾತ್ರ ವಂಡರ್ಫುಲ್ ನ್ಯೂಸ್. ಸರಿನಾ, ಕ್ರೇಜಿ ಆಗಿದೆ, ನನಗಂತೂ ಇಷ್ಟ ಆಯ್ತು. ಸೊ ಬಿಬ್ಲೋ ಏನೋ ಮಾಡದೆ ಸುಮ್ಮನೆ ಕುತ್ಕೊಂಡಿಲ್ಲ ಲೈಬ್ರರಿ ಒಳಗಡೆ, ಸೊ ಏನೋ ಒಂದು ಮಾಡಿದೆ ಬಿಬ್ಲೋ. ಸರಿನಾ, ಫುಲ್ ಎಲ್ಲ ಬುಕ್ಸ್ ನ ತಗೊಂಡು ಬಟ್ ಒಂದ್ ಸಿಂಗಲ್ ಬುಕ್ ಇಲ್ಲ. ಸೊ ನಾವ್ ಇಷ್ಟ ನೋಡಿದ್ವಿ, ಫುಲ್ ನಾವು ಸಿಕ್ಕಾಪಟ್ಟೆ ಬೆಂಕಿ ಎತ್ಕೊಂಡಿಲ್ಲ, ಲೈಬ್ರರಿ ಎಲ್ಲ ಉಳಿದಿತ್ತು. ಬಟ್ ಆ ಬೆಂಕಿ ಕೂಡ
ನಾರ್ಮಲ್ ಮೇಜರ್ ಡ್ಯಾಮೇಜ್ ಏನ್ ಮಾಡಿಲ್ಲ ಲೈಬ್ರರಿ ಮತ್ತೆ ಸ್ಕೂಲ್ಗೆ ಸರಿನಾ, ಅದಂತೂ ಒನ್ ಆಫ್ ದಿ ಪಾಯಿಂಟ್ ಸರಿನಾ. ಯಾವ ತರದ ಮೇಜರ್ ಡ್ಯಾಮೇಜ್ ಅಂತೂ ಆ ಫೈರ್ ಇಂದ ಏನೂ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಫ್ ಆಗೇ ಇದೆ ಸರಿನಾ, ಅಷ್ಟೊಂದೇನು ತೊಂದರೆ ಆಗಿಲ್ಲ. ಅಂಡ್ ಇದಾದ್ಮೇಲೆ ನಾವು ಸಾಂಜಿ ಮತ್ತೆ ಫ್ರಾಂಕಿ ಹತ್ರ ಶಿಫ್ಟ್ ಆಗ್ತೀವಿ. ಸಾಂಜಿ ಮತ್ತೆ ಫ್ರಾಂಕಿ ಅವರಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಮ್ಗೆ ಆಶ್ಚರ್ಯ ಆಗ್ತಾ ಇದೆ, ಈ 3 ಜನ ಸೇರ್ಕೊಂಡು ಗಾಡ್ ಸ್ಟ್ಯಾಂಡ್ ಸೇರ್ಕೊಂಡು ಇಷ್ಟೊಂದು ದೊಡ್ಡದಾಗಿರುವ ಎಲ್ವಾಫ್ನ ಹೆಂಗ್ ಕಂಟ್ರೋಲ್ ತಗೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾನೆ. ಅಂಡ್ ಆದ್ರೂ ಕೂಡ ನಾವು ಇವ್ರನ್ನ ಡಿಫೀಟ್ ಮಾಡಿದೀವಿ ಅಂತ ಮಾಮೂಲಿ ಫ್ರಾಂಕಿ ಹೇಳ್ತಾನೆ. ಅಂಡ್ ನಾವು ಕ್ವಿಲ್ಲಿಂಗ್ ಹ್ಯಾಮ್ ನನ್ನ ಶಿಫ್ಟ್ ಕಡೆ ಅವ್ನ ಮನ್ಸಲ್ಲಿ ಅನ್ಕೋತಾ ಇದ್ದಾನೆ, ಓಹ್ ಈ ವಾಟ್ ಹ್ಯಾಪನ್ ಟು ಗ್ರೇಟ್ ಒನ್ ಈಮು ಅಂತ ಅವನು ಅನ್ಕೋತಾ ಇದ್ದಾನೆ. ಈ ಗ್ರೇಟ್ ಒನ್ಗೆ ಏನಾಗೋಯ್ತಪ್ಪ ಅಂತ ಫುಲ್ ಅವ್ನು ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಅವ್ರು ಇಷ್ಟು ಬಿಡಿಸೋದಕ್ಕೆ ಇಷ್ಟೊತ್ಕಾರ ಏನಾರ ಗ್ರೇಟ್ ಒನ್ ಮಾಡಿರ್ತಾರೆ ಅಂತ ಅವ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಗ್ರೇಟ್ ಒನ್ ಈಮು ಇವಾಗ ಐಸಲ್ಲಿ ತಗ್ಲಾಕೊಂಡಿರೋದ್ರಿಂದ ಏನು ಮಾಡೋದಕ್ಕಾಗಿಲ್ಲ. ಅಂಡ್ ಕ್ವಿಲ್ಲಿಂಗ್ ನ ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಔಟ್ ಸ್ಟಿಕ್ ಅಲ್ಲಿ ಇರುವಂತ ವೆಸ್ಟ್ ವಿಲೇಜ್ ಕಡೆ ಶಿಫ್ಟ್ ಆಗ್ತೀವಿ. ವೆಸ್ಟ್ ವಿಲೇಜ್ ಅಲ್ಲಿ ಇವಾಗ ನಾವು ಮುಂಚೆ ನೋಡ್ದಂಗೆ ದೊಡ್ಡ ಜೈಂಟ್ ಆಗಿರುವಂತ ಡ್ರ್ಯಾಗನ್ ಲೋಕಿ ಅವನ ಕಾಲ್ನ ಡ್ರ್ಯಾಗನ್ ಫಾರ್ಮ್ ಅಲ್ಲಿ ಇರುವಂತ ಅವನ ಕಾಲ್ನ ಸಮ್ಮರ್ಸ್ ಮೇಲೆ ಹಾಕ್ಬಿಟ್ಟು ಫುಲ್ ಅವನ ನಾಶ ಮಾಡ್ಬಿಟ್ಟಿದ್ದ. ಸೊ ಅದೇ ಫುಟ್ ಪ್ರಿಂಟ್ಸ್ ಅಲ್ಲಿ ಇವಾಗ ಸಮ್ಮರ್ಸ್ ಬಿದ್ದಿದ್ದಾನೆ. ಅವ್ನು ದೊಡ್ಡ ಜೈಂಟ್ ಫಾರ್ಮ್ ಅಲ್ಲಿ ಇದ್ದಾಗ ಅವ್ನು ಫುಲ್ ಪ್ರೆಸ್ ಮಾಡಿದ್ನಲ್ಲ ಸಮ್ಮರ್ಸ್ ನ, ಅದೇ ಫುಟ್ ಪ್ರಿಂಟ್ ಅಲ್ಲಿ ಇವಾಗ ಸಮ್ಮರ್ಸ್ ನ ನೋಡ್ತೀವಿ. ಅಂಡ್ ಇನ್ನೊಂದು ಶಾಕಿಂಗ್ ಥಿಂಗ್ ಈಸ್ ಸಮ್ಮರ್ಸ್ ನ ಹಾರ್ಟ್ ಏನಿದೆ ಇಟ್ಸ್ ಮೆಕ್ಯಾನಿಕಲ್. ಒರಿಜಿನಲ್ ಹಾರ್ಟ್ ತರ ಕಾಣಿಸ್ತಾ ಇಲ್ಲ, ಒಂಥರ ಮೆಕ್ಯಾನಿಕಲ್ ಯಾವ್ದೊಂಥರ ಮಷೀನ್ ತರ ಕಾಣಿಸ್ತಾ ಇದೆ. ಹಾರ್ಟ್ ಶೇಪ್ ಅಲ್ಲಿ ಇದೆ, ಬಟ್ ಒಂಥರ ಮೆಕ್ಯಾನಿಕಲ್, ಒಂಥರ ಸ್ಟೀಲ್ ಅಲ್ಲಿ ಒಂಥರ ಶೈನಿ ತಿಂಗಲ್ಲಿ ಮಾಡಿರುವಂತ ಮೆಟಲ್ ತರ ಇದು ಕಾಣಿಸ್ತಾ ಇದೆ. ಕ್ರೇಜಿ. ಅಂಡ್ ನಾವು ಮುಂಚೆನೆ ಈ ಸಮ್ಮರ್ಸ್ ಹೆಂಗೆ ಡಿಫೀಟ್ ಆಗಿದೆ ಅಂತ ಹೇಳಿದ್ವಿ. ಸಮ್ಮರ್ಸ್ ಫುಲ್ ಹಾಫ್ ಮುಖ ಫುಲ್ ಕಟ್ ಆಗ್ಬಿಟ್ಟಿತ್ತು ಅಟ್ಯಾಕ್ ಇಂದ. ಅದೇ ಒಂಥರ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ ಸಮ್ಮರ್ಸ್ ಇವಾಗ ಅವನ ಮುಖ ಬಾಯೆಲ್ಲ ಈ ಕಡೆ ಬಿದ್ದಿದೆ ಅಂಡ್ ಅವನು ಫುಲ್ ತಲೆ ಈ ಕಡೆ ಬಿದ್ದಿದೆ. ಎರಡು ಒಂಥರ ಕುಟ್ಕೊಂಡು ಆ ಕಡೆ ಬಂದು ಎರಡು ಪುಟ ಅಂತ ಜಾಯ್ನ್ ಆಗ್ತಾ ಇದೆ ಸರಿನಾ. ಅಂಡ್ ಇನ್ನೊಂದು ತರ ಒಂದು ಪಿಕ್ಚರ್ ಒಂಥರ ಕನ್ಫ್ಯೂಸಿಂಗ್ ತರ ಮಾಡಿದ್ದಾರೆ ಸರಿನಾ. ಯಾವ ತರ ಅಂದ್ರೆ ಸಮ್ಮರ್ಸ್ ನ ಬಾಯಿ ಇಲ್ಲಿದೆ, ಸಮ್ಮರ್ಸ್ ನ ತಲೆ ಈ ಕಡೆ ಇದೆ, ಅದ್ರ ಮಧ್ಯದಲ್ಲಿ ಸಮ್ಮರ್ಸ್ ನ ಹಾರ್ಟ್ ಇದೆ. ಸೊ ನನಗನ್ನಿಸ್ತಾ ಇರೋದು ಅಂದ್ರೆ ಸಮ್ಮರ್ಸ್ ನ ಇವಾಗ ಎರಡು ಬಾಯಿ ಮತ್ತೆ ತಲೆ ಎರಡು ಬಂದು ಹಾರ್ಟ್ ಜೊತೆ ಮರ್ಜ್ ಆಗಿ ಅವನ ತಲೆ ಫಿಕ್ಸ್ ಆಯ್ತಾ ಅಂತ. ಸಮ್ಮರ್ಸ್ ನ ಹಾರ್ಟು ಅವನ ತಲೆಲಿದೆ, ಇಲ್ಲಿಲ್ವಾ ಗೊತ್ತಿಲ್ಲ. ಕ್ರೇಜಿ ಆಗಿದೆ. ಅಂಡ್ ಇದು ನಾರ್ಮಲ್ ರಿಜನರೇಷನ್ ತರ ಕಾಣಿಸ್ತಿದೆ ಸರಿನಾ. ಸಿಕ್ಕಾಪಟ್ಟೆ ಹೇಟ್ ಆಗಿದೆ ಸಮ್ಮರ್ಸ್ಗೆ. ಅದರಿಂದ ಅವನ ಮುಖನ ಫುಲ್ ಎರಡು ಫಿಕ್ಸ್ ಆದ್ರೆ ಔ ಅಂತ ಫುಲ್ ಅವ್ನ ಪೇನ್ ಗೊತ್ತಾಗ್ತಿದೆ ಅವನಿಗೆ. ನಾರ್ಮಲ್ ರಿಜನರೇಟ್ ತರ ಅವ್ನಿಗೆ ಕೈ ಕಟ್ಟಾಗ್ಬಿಟ್ರೆ ಸಿಕ್ಕಂತ ಹಿಂಗೆ ಬರ್ಸ್ಕೊಂಡ್ಬಿಡೋನಲ್ಲ, ಹಿಂಗೆ ಸಿಕ್ಕಂತ ಹಿಂಗೆ ಕೈಯೆಲ್ಲ ಬಂದ್ಬಿಡೋದು, ರಿಜನರೇಟ್ ಆಗ್ಬಿಡೋದು, ಆ ತರ ಆಗ್ತಿಲ್ಲ. ಮತ್ತೆ ಅವ್ನು ಕಟ್ಟಾಗಿರೋ ಪಾರ್ಟ್ಸ್ನೇ ಮತ್ತೆ ರೀಜೈನ್ ಮಾಡ್ಕೊತಿದ್ದಾನೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಗೊತ್ತಿಲ್ಲ ನನಗಂತೂ. ಯಾಕಂದ್ರೆ ನಾವು ಹಳೆದಲ್ಲಿ ಸ್ಕಾಪರ್ ಗಬ್ಬಾನು ಇವನ್ ಕೈಗೆಲ್ಲ ಕಟ್ ಮಾಡಿದಾಗ ಅವ್ನ ಕೈನ ಮತ್ತೆ ಅವ್ನ ಎತ್ಕೊಂಡು ಮತ್ತೆ ವಾಪಸ್ ಜಾಯಿನ್ ಮಾಡ್ಕೊಳ್ಳಿಲ್ಲ ಹಿಂಗೆ. ಅವ್ನ್ ಮತ್ತೆ ಅದೇ ಕೈನೇ ಮತ್ತೆ ರೀಗ್ರೋ ಮಾಡ್ಕೊಂಡ, ರಿಜನರೇಟ್ ಮಾಡ್ಕೊಂಡ. ಆದ್ರೆ ಇಲ್ಲಿ ನೋಡ್ತಿದ್ರೆ ನಾವು ಅವ್ನ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಆಗಿದೆ, ಆದ್ರೆ ಅವನು ಮತ್ತೆ ಅದನ್ನ ರಿಜನರೇಟ್ ಮಾಡ್ಕೊಳ್ಳೋದ್ ಬದಲು ಅಲ್ಲಿ ಕಟ್ಟಾಗಿರೋ ಪೀಸ್ನೇ ಮತ್ತೆ ಜಾಯಿನ್ ಮಾಡ್ಕೊತಾನೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ದೇವರಂತೂ ಗೊತ್ತಾಗ್ತಿಲ್ಲ ಸರಿನಾ. ಸೊ ಇದಿಷ್ಟು ಒಂಥರ ಸಮ್ಮರ್ಸ್ ನ ಹಾರ್ಟ್ ಮೆಕ್ಯಾನಿಕಲ್ ತರ ಕಾಣಿಸ್ತಾ ಇದೆ. ಸೊ ಅವನ ಹಾರ್ಟ್ ಸ್ಪೆಷಲ್ ಇರ್ಬೋದು, ಗೊತ್ತಿಲ್ಲ ಯಾವ ತರ. ಈಮುನ ಒಂಥರ ಏನೋ ಅವನದ್ದು ಆಫರ್ಸ್ ಇದೆಯಲ್ಲ, ಈ ಡೀಪ್ ಸಿ ಕಾಂಟ್ರಾಕ್ಟ್ಸ್, ಆ ಕಾಂಟ್ರಾಕ್ಟ್ಸ್ ಅಲ್ಲಿ ಮೋಸ್ಟ್ಲಿ ಇದು ಬರುತ್ತೆ ಅಂತ ಅನ್ಸುತ್ತೆ. ನೋಡೋಣ, ಮುಂಚೆ ಗೊತ್ತಾಗುತ್ತೆ ನಮ್ಗೆ ಹೆಸರಿನ. ಅಂಡ್ ನೆಕ್ಸ್ಟ್ ಇವಾಗ ನಾವು ಲೂಫಿ ಗ್ರೂಪ್ ನ ಮತ್ತೆ ವಾಪಸ್ ಬರ್ತೀವಿ. ಲೂಫಿ ಫುಲ್ ಮಾಮೂಲಿ ಓಲ್ಡ್ ಆಗ್ಬಿಟ್ಟು ಫುಲ್ ಎಲ್ಲ ಸುಸ್ತಾಗ್ಬಿಟ್ಟು ಊಟ ಬೇಕು ಅಂತ ಕೂತ್ಕೊಂಡಿದ್ದಾನೆ. ಅಂಡ್ ಆದ್ರೆ ಲೋಕಿ ಕೇಳ್ತಾನೆ, ಲೋಕಿ ಬೇಗ ವಿಲೇಜ್ಗೆ ಹೋಗ್ಬಿಟ್ಟು ನನಗೆ ಊಟ ತಗೊಂಬ ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ತಾನೆ. ಆದ್ರೆ ಲೋಕಿ ಎದ್ದೋಗೋದಕ್ಕೆ ರೆಡಿಯಾಗಿ ನಾನೇ ಯಾಕೆ ನಿನಗೆ ತಂದ್ಕೊಡ್ಬೇಕು ಊಟನ ಅಂತ ಫುಲ್ ಮಾಮೂಲಿ ಅವ್ನು ಗೊತ್ತಲ್ಲ ಹಂಗೆ ಎಂತದಾನೆ. ಆದ್ರೆ ಅವ್ನು ತಂದ್ಕೊಡ್ತಿರೋದ್ರಿಂದ ಲೂಫಿ ಇವಾಗ ಅವನ ಸ್ಕ್ವಿರಿಲ್ ಇದೆಯಲ್ಲ, ರಾಗ್ನಿಯರ್ ಸ್ಕ್ವಿರಿಲ್, ಆ ಸ್ಕ್ವಿರಿಲ್ ಅಂತ ಕೇಳ್ತಾನೆ. ಹೇ ಸ್ಕ್ವಿರಿಲ್, ಐ ಆಮ್ ಹಂಗ್ರಿ, ನಂಗೆ ಹೊಟ್ಟೆ ಹಸಿತಾ ಇದೆ ಸ್ಕ್ವಿರಿಲ್ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಮೋಸ್ಟ್ಲಿ ಸ್ಕ್ವಿರಿಲ್ ಹೋಗ್ಬಿಟ್ಟು ಲೂಫಿಗೆ ಊಟ ತಂದು ಕೊಡ್ಬೋದು ಅಂತ ನನ್ಗೆ ಅನಿಸ್ತದೆ. ಸೊ ನೋಡೋಣ. ಅಲ್ಲೇ ಹಿಂದೆಗಡೆ ಇವಾಗ ನಾವು ನೋಡ್ತೀವಿ ಲೋಕಿ ಈಮುನ ಮತ್ತೆ ಗುಂಕೋನ ಏನ್ ಐಸ್ ಬ್ಲಾಕ್ ಹಾಕ್ಬಿಟ್ಟು ಟ್ರ್ಯಾಪ್ ಮಾಡ್ಬಿಟ್ಟಿದ್ದ. ಇವಾಗ ಈಮುನ ಶ್ಯಾಡೋ, ಬ್ಲಾಕ್ ಕಲರ್ ಶ್ಯಾಡೋ ಇತ್ತಲ್ಲ, ಅದು ನಿಧಾನವಾಗಿ ಫೇಡ್ ಆಗ್ತಾ ಇದೆ. ಈಮುನ ಶ್ಯಾಡೋ ಮಾತ್ರ ಫೇಡ್ ಆಗ್ತಾ ಇದೆ, ಗುಂಕೋನ ಬಾಡಿ ಮಾತ್ರ ಅಲ್ಲೇ ಇದೆ ಸರಿನಾ. ಗುಂಕೋ ಬಾಡಿ ಇವಾಗ ಐಸ್ ಒಳಗಡೆ ಫ್ರೀಸ್ ಆಗಿದೆ, ಈಮುನ ಶ್ಯಾಡೋ ಮಾತ್ರ ಫೇಡ್ ಆಗ್ತಾ ಇದೆ, ಮಾಯ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ನಾವು ಫೈನಲಿ ದಿ ಹೋಲಿ ಲ್ಯಾಂಡ್ ಮರೀಜ್ ಬಗ್ಗೆ ಶಿಫ್ಟ್ ಆಗ್ತೀವಿ ಗುರು. ಕ್ರೇಜಿ. ಹೋಲಿ ಲ್ಯಾಂಡ್ ಅಲ್ಲಿ ಏನ್ ನಡೀತಿತ್ತು ಅಂತ ದೇವ್ರ ಹಣೆಗೂ ಗೊತ್ತಿಲ್ಲ. ಯಾಕಂದ್ರೆ ಒಟ್ಟಲ್ಲಿ ದೊಡ್ಡದಾಗಿ ಏನೋ ವಾರ್ ನಡೀತಾ ಇದೆ ಈ ಹೋಲಿ ಲ್ಯಾಂಡ್ ಅಲ್ಲಿ ಅಂತ ಗೊತ್ತಿತ್ತು. ಸೊ ಫೈನಲಿ ನಾವು ಕ್ಯಾಸಲ್ ಪ್ಯಾಂಜಿಯಾ ಕೆಸಲ್ ನ ನೋಡ್ತೀವಿ. ಪ್ಯಾಂಜಿಯಾ ಕೆಸಲ್ ಮಾತ್ರ ಏನೂ ಆಗಿಲ್ಲ. ಪ್ಯಾಂಜಿಯಾ ಕೆಸಲ್ ಹೆಂಗಿತ್ತೋ ಹಂಗೆ ಕರೆಕ್ಟ್ ಆಗಿ ಸಖತ್ತಾಗಿದೆ. ಆದ್ರೆ ಪ್ಯಾಂಜಿಯಾ ಕೆಸಲ್ ಸುತ್ತಮುತ್ತ ಈ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ನ ಹಳ್ಳಿ ಅದರೆಲ್ಲ ಐತಲ್ಲ, ಊರೆಲ್ಲ ಐತಲ್ಲ,
ಅದು ಮಾತ್ರ ಧ್ವಂಸ ಆಗಿದೆ. ಬೆಂಕಿ ಎತ್ಕೊಂಡು ಫುಲ್ ಎಲ್ಲ ಸುಟ್ಟು ಕರಕಲಾಗಿದೆ, ಫುಲ್ ಡ್ಯಾಮೇಜ್ ಎಲ್ಲ ಇದು ಕಾಣಿಸ್ತದೆ ಸರ್ ಈ ಚಾಪ್ಟರ್. ನಮಗಂತೂ ಏನ್ ನಡೀತಿತ್ತು ಅಂತ ಮರೀಜ್ ಗೊತ್ತಿಲ್ಲ, ಬಟ್ ಒಟ್ಟಲ್ಲಿ ಫೈರ್ ಎಲ್ಲ ಹತ್ಕೊಂಡು ಧ್ವಂಸ ಆಗಿತ್ತು. ಯಾರೋ ಅಟ್ಯಾಕ್ ಮಾಡಿದಾರೆ ಅಂತ ಗೊತ್ತಿತ್ತು, ಯಾರು ಅಂತಾನೂ ಇನ್ನೂ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ನಮಗೆ ಹೋಲಿ ಲ್ಯಾಂಡ್ ಮರೀಜ್ ತೋರಿಸ್ತಾರೆ, ಸುತ್ತಮುತ್ತ ಎಲ್ಲ ಡ್ಯಾಮೇಜ್ ಆಗಿದೆ. ಆದ್ರೆ ಕ್ಯಾಸ್ಟಲ್ ಪ್ಯಾಂಜಿಯಾ ಮಾತ್ರ ಏನೂ ಆಗಿಲ್ಲ, ಇನ್ನೂ ಹಂಗೆ ಇದೆ. ಅಂಡ್ ಈ ಮಾಮೂಲಿ ಎಲ್ಬಾಫ್ ಅಲ್ಲಿ ಫೇಡ್ ಆದ್ನಲ್ಲ, ಅವ್ನ ಮಾಯ ಎಲ್ಲ ಫುಲ್ ಮಾಯ ಆದ್ನಲ್ಲ, ಅಲ್ಲಿಂದ ಬಂದು ಇವಾಗ ಈಮುನ ಫ್ಲವರ್ ರೂಮ್ ಅಲ್ಲಿ ಮತ್ತೆ ಅವನು ಈಮುನ ಅವ್ರ ನಾರ್ಮಲ್ ಫಾರ್ಮ್ ಅಲ್ಲಿ ನಿಂತ್ಕೋತಾನೆ ಸರಿನಾ. ನಾರ್ಮಲ್ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಎಲ್ಡರ್ಸ್ ನ ಕರೀತಾನೆ. ಎಲ್ಡರ್ಸ್ ಅವರೆಲ್ಲ ಮಾಮೂಲಿ ಫುಲ್ ಡಿಂಡರ್ ಮುಷಿಲ್ ರೆಸ್ಪಾಂಡ್ ಮಾಡ್ತಾರೆ. ಮತ್ತೆ ಎಸ್ ಕ್ರೇಟ್ ಈಮು ಸಮ, ಎಸ್ ಹೇಳಿ ಅಂತ ಹೇಳ್ತಾನೆ. ಅಂಡ್ ಇವಾಗ ಫೈನಲಿ ಈಮು ಹೇಳ್ತಾನೆ, ದ ಹೋಲಿ ಲ್ಯಾಂಡ್ ವಿಲ್ ಬಿ ವಿತೌಟ್ ಮೂವ್ ಫಾರ್ ಎ ಶಾರ್ಟ್ ವೈಲ್ ಅಂತ ಹೇಳ್ತಾನೆ. ಸೊ ಈ ಹೋಲಿ ಲ್ಯಾಂಡು ಇನ್ನೂ ಕೆಲವು ಕಾಲ ನನ್ನ ಅನ್ಪ್ರೆಸೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಸೊ ನಾನಿವಾಗ ಮತ್ತೆ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಇವಾಗ ಹೇಳ್ತಾ ಇದ್ದಾನೆ. ಈಮು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ. ಸೊ ಇದೇ ಎಂಡ್ ಆಫ್ ದಿ ಚಾಪ್ಟರ್. ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಕೆಳಗಡೆ ನಮ್ಗೆ ಪ್ಯಾನಲ್ ಕೊಟ್ಟಿದ್ದಾರೆ, ಕುಡ್ ಈಮು ರಿಯಲಿ ಬಿ ಗೋಯಿಂಗ್ ದೇರ್, ಅವನಲ್ಲಿ ಮತ್ತೆ ವಾಪಸ್ ಹೋಗ್ತಿರ್ಬೋದಾ ಅಂತ ಕೇಳಿದ್ದಾರೆ. ಸೊ ನನಗನ್ನಿಸ್ತಾ ಇದೆ ಮತ್ತೆ ಈಮು ಮತ್ತೆ ಎಲ್ಬಾಫ್ಗೆ ಬರ್ತಾನೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಕೆಳಗೆ ಕಾಮೆಂಟ್ ಮಾಡ್ತಾರೆ. ಇಲ್ಲಿಗೆ ಚಾಪ್ಟರ್ ಎಂಡ್ ಆಯ್ತು. ಅಂಡ್ ನೆಕ್ಸ್ಟ್ ವಾರ ಬ್ರೇಕ್ ಇಲ್ಲ, ನೆಕ್ಸ್ಟ್ ವಾರ ಕೂಡ ನಾವು ಚಾಪ್ಟರ್ ತಗೋತಾ ಇದೀವಿ. ಕ್ರೇಜಿ ಸೂಪರ್ ಸೆನ್ಸೆ ಸೂಪರ್. ಸೊ ಇಲ್ಲಿಗೆ ಚಾಪ್ಟರ್ ಎಂಡ್ ಆಗ್ತದೆ. ಸೊ ಈಮು ಇವಾಗ ಮತ್ತೆ ಎಲ್ಬಾಫ್ಗೆ ಹೋಗ್ತಾನ, ನನಗಂತೂ ಹಂಗೆ ಅನಿಸ್ತದೆ. ಯಾಕಂದ್ರೆ ನೆಕ್ಸ್ಟ್ ಚಾಪ್ಟರ್ ನನಗನ್ಸುತ್ತೆ ನೆಕ್ಸ್ಟ್ ಚಾಪ್ಟರ್ ನಾರ್ಮಲ್ ಆಗಿರುತ್ತೆ. ಇವಾಗ ಲೂಫಿ ಮತ್ತೆ ಊಟ ಸಿಕ್ಕು ಅವ್ನು ಫುಲ್ ಎಲ್ಲ ಅವ್ನ ಸ್ಟ್ರೆಂತ್ ವಾಪಸ್ ತಗೊಳ್ಳೋದು. ಅಂಡ್ ಇವಾಗ ಸಮ್ಮರ್ಸು ಮತ್ತೆ ಕ್ವಿಲ್ಲಿಂಗ್ ಗೇಮು ಮತ್ತೆ ಅವ್ರು ಹೆಂಗಾರ ಪ್ಲಾನ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಎಲ್ಲ ನಾರ್ಮಲ್ ಆಗುತ್ತೆ ಸರಿ. ನಾವು ಚಾಪ್ಟರ್ ಮುಂದಿನ ಚಾಪ್ಟರ್ ನಂಗೆ ಅನ್ಸೋದು ಎಲ್ಲ ಫುಲ್ ನಾರ್ಮಲ್ ಆಗುತ್ತೆ. ಎಲ್ಲರೂ ಫುಲ್ ಅವರೆಲ್ಲ ರಿಕವರಿ ಆಗೋಕ್ಕೆ ಶುರು ಮಾಡ್ತಾರೆ. ಅಂಡ್ ಚಾಪ್ಟರ್ನ ಎಂಡಿಂಗ್ ಅಲ್ಲಿ ಈಮು ಮತ್ತೆ ಎಲ್ಬಾಫ್ಗೆ ಬಂದಿದ್ದಾನೆ. ಯಾಕಂದ್ರೆ ಅಂದ್ರೆ ಒಂದು ದೊಡ್ಡ ಎಲ್ಬಾಫ್ ಮೇಲ್ಗಡೆ ಒಂದು ದೊಡ್ಡ ಸಮನಿಂಗ್ ಸರ್ಕಲ್ ಓಪನ್ ಆಗುತ್ತೆ. ಅಲ್ಲಿಂದ ಈಮು ದೊಡ್ಡದಾಗಿ ಎಂಟ್ರಿ ಕೊಡ್ತಾನೆ. ನಿಮ್ಮನ್ ಬಿಡಲ್ಲ ಎಲ್ಬಾಫ್ ಅಂತ ಫುಲ್ ಎಂಟ್ರಿ ಕೊಡ್ತಾನೆ ಅಂತ ನಂಗೆ ಅನಿಸ್ತಾ ಇದೆ. ಒಟ್ಟಲ್ಲಿ ಫೈನಲ್ ಮುಂದಿನ ಚಾಪ್ಟರ್ ಫೈನಲ್ ಈಮು ಮತ್ತೆ ಎಲ್ಬಾಫ್ಗೆ ಬರ್ತಿದ್ದಾನೆ ಅಂತ ಅನ್ಸುತ್ತೆ ಅಂತ ನನಗನ್ಸ್ತದೆ. ಸೊ ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ಮಾಡ್ತಿರ್ಸಿ. ಇದೊಂದು ಚಿಕ್ಕ ಚಾಪ್ಟರ್ ಆಗಿತ್ತು, 14 ಪ್ಯಾನಲ್ ಇದ್ದಿದ್ದು, ಕ್ರೇಜ್ ಆಗಿತ್ತು. ಸೊ ಬುಕ್ಸ್ ಎಲ್ಲ ಕಾಣೆ ಆಗಿದೆ. ಬಿಬ್ಲೋ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನು ಮತ್ತೆ ಬುಕ್ಸ್ನೆಲ್ಲ ತಗೊಂಡು ಮತ್ತೆ ಎಲ್ಬಾಫ್ಗೆ ಬರ್ಬೋದು ಅಥವಾ ಬೇರೆ ಎಲ್ಲರೂ ಹೋಗಿರ್ಬೋದಾ? ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸಿ. ಬುಕ್ಸ್ ಎಲ್ಲ ಏನಾಗಿದೆ, ಬಿಬ್ಲೋನೇ ಎತ್ಕೊಂಡು ಹೋಗಿರ್ಬೋದು ಅಥವಾ ಇನ್ನೇನಾರು ಆಗಿದೆಯಾ? ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸಿ. ಅಂಡ್ ಎಲ್ಬಾಫ್ ಅವರು ವಿಲೇಜರ್ಸ್ ಎಲ್ಲ ಲೋಕಿನ ಫರ್ಗ್ಯೂ ಮಾಡಿದ್ದಾರೆ. ಅವನು ಅವ್ರಿಗೆ ಗೊತ್ತಾಗಿದೆ ಅವ್ರಿಗೆಲ್ಲರಿಗೂ. ಸೊ ಎಲ್ಡರ್ ಹರಾಲ್ಡ್ನ ಲೋಕಿ ಸಾಯಿಸಿಲ್ಲ ಅಂತ. ಸೊ ಅವರೆಲ್ಲ ಹೆಲ್ಪ್ ಮಾಡ್ತಿರೋದ್ರಿಂದ ಇನ್ನೂ ಫುಲ್ ಈಸಿ ಆಗ್ತಾರೆ. ಕ್ರೇಜ್ ಆಗಿತ್ತು ಫೈಟ್ ಮಾತ್ರ. ಅಂಡ್ ಲೋಕಿನ ಅನ್ಟೋಲ್ಡ್ ಸ್ಟೋರಿ ಕೂಡ ಈ ಮುಂದೆ ತಿಳ್ಕೊಂಡ್ವಿ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸಿ. ಅಂಡ್ ಬ್ರುಕ್ ಮತ್ತೆ ಉಸಪ್ ಕೂಡ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ರಿವೈವ್ ಆಗ್ತಾರೆ. ಅವರು ಕೂಡ ಸರಿ ಹೋಗ್ತಾರೆ ಚಾಪರ್ ಇಂದ ಅಂತ ಅನ್ಸುತ್ತೆ. ನೋಡೋಣ ನೆಕ್ಸ್ಟ್ ಆಗಿರುತ್ತೆ ಅಂತ. ಡೋಮಿನಿವಸಿ ಎಲ್ಲ ಫುಲ್ ಥ್ರೆಟ್ ಎಲ್ಲ ಕ್ಲಿಯರ್ ಆಗಿದೆ ಗುರು. ನೆಕ್ಸ್ಟ್ ಚಾಪ್ಟರ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಆದ್ರೆ ಫೈನಲಿ ಈಮು ಬರ್ತಾನೆ ಅನ್ನೋದು ನನ್ನ ಪ್ರೆಡಿಕ್ಷನ್. ನೋಡೋಣ ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆ ಅಂತ. ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ.